ನಮಸ್ಕಾರ. ಸಿ ಕ್ಯೂಬ್ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸಿಗೆ ಸ್ವಾಗತ. ಇವತ್ತಿನ ದಿನದ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ನಾವು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ರೆಫರೆನ್ಸ್ಗೆ ದ ಹಿಂದೂ ನ್ಯೂಸ್ ಪೇಪರ್ ಹಿಡ್ಕೊಂಡಿದ್ರು ಕೂಡ ಬೇರೆ ಬೇರೆ ಸೋರ್ಸ್ಗಳಿಂದ ನಾವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳನ್ನು ನಾವಿಲ್ಲಿ ಹಾಕ್ತೀವಿ. ನಿಮಗೆ ಇಲ್ಲಿ ನಾವು ಯೂಸ್ ಮಾಡಿರುವಂತಹ PDF ನಿಮಗೆ ಬೇಕಾದಲ್ಲಿ ನೀವು ಕಾಪರೇಜ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕಾಪರೇಜ್ ಆ್ಯಪಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಅಂತ ನಿಮಗೆ ಅವೈಲೇಬಲ್ ಇದೆ. ಈ ಸ್ಟಡಿ ಮೆಟೀರಿಯಲ್ಸಲ್ಲಿ ಕಾಪರ್ ಕಟ್ಟಿಂಗ್ಸ್ ಅಂತ ಇದೆ. ಈ ಕಾಪರ್ ಕಟ್ಟಿಂಗ್ಸಲ್ಲಿ ನಿಮಗೆಲ್ಲ PDF ಸಿಗುತ್ತೆ. ಇವತ್ತಿಂದು ನ್ಯೂಸ್ ಪೇಪರು ಟ್ಯೂಸ್ಡೇ June 7, 2022. ಇವತ್ತಿನ ನ್ಯೂಸ್ ಪೇಪರಲ್ಲಿ ಒಂದು 2 ಟಾಪಿಕ್ಕಿಗೆ ನಾನು ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ಮಾಡಬೇಕು. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ವ್ಯಾಲ್ಯೂಡೇಷನ್ಸ್. ಆ್ಯಸ್ ಯೂಶುವಲ್ ನಾನು ನ್ಯೂಸ್ ಪೇಪರಲ್ಲಿ ನಿಮಗೆ ನ್ಯೂಸ್ ಪೇಪರ್ ಓವರ್ವ್ಯೂನ ಪ್ರೊವೈಡ್ ಮಾಡ್ತೀನಿ. ಸೊ ಸ್ಟಾರ್ಟಿಂಗ್ ನಾವು ಇವಾಗ ನ್ಯೂಸ್ ಪೇಪರ್ ಓವರ್ವ್ಯೂನೇ ನೋಡ್ತಾ ಬರೋಣ. ಫಸ್ಟ್ ಶೀಟಲ್ಲಿ ಮೋರ್ ನೇಷನ್ಸ್ ಎಕ್ಸ್ಪ್ರೆಸ್ ಔಟ್ರೇಜ್, ಇಂಡಿಯಾ ಫ್ಲೇಸ್ OIC ಅಂತ ಹೇಳ್ತಿದ್ದಾರೆ. ಅಂದರೆ ಈಗ ಇಲ್ಲಿ ವಿಚಾರ ಏನಂತಂದರೆ OIC ಅಂತಂದರೆ ನೋಡಿ, ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅಂತ. ಈಗ BJP ಗೌರ್ಮೆಂಟಲ್ಲಿ ಅಂದರೆ BJP ಪಾರ್ಟಿನಲ್ಲಿ ಕೆಲವರು ಪ್ರೊಫೆಟ್ ಮೊಹಮ್ಮದಿಗೆ ಮತ್ತು ಇಸ್ಲಾಮಿಗೆ ಅವರಿಗೆ ನೋವಾಗೋ ರೀತಿಯಲ್ಲಿ ಕೆಲವು ಕಮೆಂಟ್ಸ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಕಡೆಯಿಂದ ಈ ಒಂದು ರಿಲೇಟೆಡ್ ಔಟ್ರೇಜು, ಆಮೇಲೆ ಸಿಟ್ಟು, ಇವೆಲ್ಲವನ್ನು ಕೂಡ ಅವ್ರ ಮೇಲೆ ಮಾಡ್ತಿದ್ದಾರೆ. ಆಬ್ವಿಯಸ್ಲಿ ಅದಕ್ಕೆ ಆ ಇಸ್ಲಾಂ ಇದಕ್ಕೆ ಹೆಡ್ ಇರುವಂತಹ ಒನ್ ಆಫ್ ದಿ ಆರ್ಗನೈಸೇಷನ್, ಇವರು ದೇ ಆರ್ ದ ರೆಪ್ರೆಸೆಂಟೇಟಿವ್ಸ್ ಆಫ್ ದಿ ಇಸ್ಲಾಂ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು, ಅಥವಾ ದೇ ಆರ್ ದ ರೆಪ್ರೆಸೆಂಟೇಟಿವ್ ಆಫ್ ದಿ ಮುಸ್ಲಿಂ ವರ್ಲ್ಡ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಇವರು ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಔಟ್ರೇಜನ್ನು. ಹಾಗಾದರೆ OIC ಅಂದರೆ ಏನು, ಇಂಡಿಯಾದ ರಿಲೇಷನ್ಶಿಪ್ ಏನಿದೆ, ಇಂಡಿಯಾದಲ್ಲೂ ಎಷ್ಟೋ ಹೈಯೆಸ್ಟ್ ನಂಬರ್ ಆಫ್ ಮುಸ್ಲಿಮ್ಸ್ ಇದ್ದಾರೆ, ಆದರೂ ಕೂಡ ಇಂಡಿಯಾದ ಮೆಂಬರ್ಶಿಪ್ OIC ಇದೆಯಾ ಇಲ್ವಾ, ಇದೆಲ್ಲದ್ರ ಬಗ್ಗೆ ನಾವೊಂದು ಡೀಟೇಲ್ಡ್ ಅನಾಲಿಸಿಸ್ ಮಾಡಬೇಕು. ಅದನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಇನ್ನು ಫಸ್ಟ್ ಶೀಟಲ್ಲಿ ನಮಗೆ ಅಂಥ ಇಂಪಾರ್ಟೆಂಟ್ ನ್ಯೂಸ್ ಯಾವುದೂ ಇಲ್ಲ. ನೆಕ್ಸ್ಟ್ ಸೆಕೆಂಡ್ ಶೀಟಲ್ಲಿ there is a tussle between AAP and Lieutenant Governor intensifies over issue of power. ಇದು ನಮಗೆ ಆಲ್ರೆಡಿ ಗೊತ್ತಿರುವಂಥದ್ದೇ. ಯಾಕಂತಂದರೆ ಡೆಲ್ಲಿ ಅನ್ನೋದೇನಿದೆ, ಡೆಲ್ಲಿ ಇದು ಈ ಕಡೆ ಯೂನಿಯನ್ ಟೆರಿಟರಿ ಅಂತ ನಾವು ಅನ್ನೋಕ್ಕೂ ಬರಲ್ಲ, ಈ ಕಡೆ ಸ್ಟೇಟ್ ಅನ್ನೋಕ್ಕೂ ಬರಲ್ಲ. ಅರ್ಥ ಆಗ್ತಿದೆ? ಇದಕ್ಕೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತ ಅಂದ್ಬಿಟ್ಟು ಸ್ಪೆಷಲ್ ಪವರ್ ಕೊಟ್ಟಿದ್ದಾರೆ. ಸೊ ಈ ಥರ ಸ್ಪೆಷಲ್ ಪವರ್ ಇರಬೇಕಾದ್ರೆ ಇಲ್ಲಿ ಡೆಲ್ಲಿನಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಕೂಡ ಇದೆ. ಸ್ಟೇಟ್ ಲೆಜಿಸ್ಲೇಚರ್ ಅಂದರೆ ಅಲ್ಲಿ ಎಲೆಕ್ಷನ್ ಆಗ್ಬಿಟ್ಟು ಡೆಲ್ಲಿಯಿಂದ ಮಿನಿಸ್ಟರ್, ಈಗ ಅರವಿಂದ್ ಕೇಜ್ರಿವಾಲ್ ಇದಾರಲ್ಲ ಆ ಥರ, ಅದನ್ನೂ ಸೆಲೆಕ್ಟ್ ಮಾಡ್ತಾರೆ. ಜೊತೆಗೆ ಪ್ರೆಸಿಡೆಂಟ್ ಕೂಡ, ಪ್ರೆಸಿಡೆಂಟ್ನ ಒಬ್ಬ ಬಲಗೈ ಬಂಟ ಅಂತಲೇ ಹೇಳ್ಬೋದು, ಲೆಫ್ಟಿನೆಂಟ್ ಗವರ್ನರ್ ಹಾಕ್ಬಿಟ್ಟು ಅವರು ಕೂಡ ಈ ಒಂದು ಡೆಲ್ಲಿನ ಕಂಟ್ರೋಲ್ ಮಾಡ್ತಾರೆ. ಸೊ ಇಬ್ಬರ ಮಧ್ಯದಲ್ಲಿ ಎಷ್ಟೊಂದು ಡಿಸ್ಕಷನ್ಸ್ ಇದೆ. ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ಆಲ್ರೆಡಿ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ನಿಂದು ಡಿಸ್ಕಷನ್ ಕೂಡ ನಾನು ಅದನ್ನು ಮಾಡಿದ್ದೀನಿ. ಹಾಗಾಗಿ ಈಗ ಹೊಸ ಲೆಫ್ಟಿನೆಂಟ್ ಗವರ್ನರ್ ಬಂದಿದ್ದಾರೆ, ಏನಾರ ಚೇಂಜಸ್ ಆಗುತ್ತಾ ಅಂತ ನೋಡಿದ್ರೆ ಮತ್ತೆ ಏನು ಚೇಂಜಸ್ ಇಲ್ಲ. ಹೊಸ ಲೆಫ್ಟಿನೆಂಟ್ ಗವರ್ನರ್ ಬಂದ್ರೂ ಬಿಟ್ರೂ ದೇರ್ ಇಸ್ ಎ ಕಂಟಿನ್ಯೂಸ್ ಫೈಟ್ ಬಿಟ್ವೀನ್ ಲೆಫ್ಟಿನೆಂಟ್ ಗವರ್ನರ್ ಆ್ಯಂಡ್ ಆಮ್ ಆದ್ಮಿ ಪಾರ್ಟಿ. ಸೊ ಹಾಗೆ ಅದು ನಡೀತಾ ಇದೆ. ಇವರಿಬ್ಬರಿಗೂ ಆಲ್ರೆಡಿ ಸುಪ್ರೀಂ ಕೋರ್ಟ್ ಕೇಸಸ್ ಕೂಡ ಎಷ್ಟೊಂದು ಆಗಿದೆ. ಆ ಸುಪ್ರೀಂ ಕೋರ್ಟ್ ಕೇಸಸ್ಸಲ್ಲೂ ಕೂಡ ಹೆಂಗೆ ನಡ್ಕೊಬೇಕು ಅಂತ ಹೇಳಿದ್ದಾರೆ. ಆದರೂ ಕೂಡ ಪೊಲಿಟಿಕಲ್ ಆ್ಯಂಗಲಿಂದ ಇವರಿಬ್ಬರು ಡಿಸ್ಕಷನ್ ಆಗ್ತಿದೆ. ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ಡೆಲ್ಲಿ ಬಗ್ಗೆ ಹೇಳಿದ್ದೀನಲ್ಲ, ಅದನ್ನೊಮ್ಮೆ ನೀವು ನೋಡ್ಕೊಳ್ಳಿ. ಅದು ಬಿಟ್ಟರೆ ಮತ್ತೆ ನಮಗೆ ಇಲ್ಲಿ ಪೇಜಲ್ಲಿ ಅಂತ ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟು ಫುಟ್ಫಾಲ್ ಅಟ್ ಲಂಗರ್ಸ್ ಇನ್ಕ್ರೀಸಸ್ ಆಸ್ ಪೀಪಲ್ ಫೀಲ್ ಪಿಂಚ್ ಆಫ್ ಇನ್ಫ್ಲೇಷನ್. ಇನ್ಫ್ಲೇಷನ್ ಆಗ್ತಿದೆ, ಎಸ್. ಇನ್ಫ್ಲೇಷನ್ ಆಗ್ತಿರೋದ್ರಿಂದ, ಹಣದುಬ್ಬರ ಆಗ್ತಿರೋದ್ರಿಂದ ಇಲ್ಲಿ ಕಮ್ಯುನಿಟಿ ಕಿಚನ್ಗಳನ್ನು ಯೂಶಲಿ ಡೆಲ್ಲಿನಲ್ಲಿ ನಡೆಸ್ತಾರೆ. ಇದರ ಕಮ್ಯುನಿಟಿ ಕಿಚನ್ಗೆ ನಂಬರ್ ಆಫ್ ಪೀಪಲ್ ಬಂದು ಇಲ್ಲಿ ಊಟ ಮಾಡ್ತಿರೋದು ತುಂಬ ಜಾಸ್ತಿ ಆಗ್ತಿದೆ ಅಂತೆ. ಯಾಕೆ ಅಂದರೆ ಇನ್ಫ್ಲೇಷನ್ ಕೂಡ ಒನ್ ಆಫ್ ದಿ ರೀಸನ್. ನೀವು ಇದನ್ನು ಕೇಸ್ ಸ್ಟಡಿ ಹಾಕಿ ಎಕ್ಸಾಮ್ಸಲ್ಲಿ ಬರಿಬೋದು. ದೆನ್ ಈಗ ಇಷ್ಟು ಇನ್ಸ್ಟಿಟ್ಯೂಷನ್ ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ, ಅದ್ರಲ್ಲಿ ನನಗೆ ಆ್ಯಕ್ಚುಲಿ ಈ ಇನ್ಸ್ಟಿಟ್ಯೂಷನ್ ಅಡ್ವರ್ಟೈಸ್ಮೆಂಟ್ ನಂಗೆ ಚೆನ್ನಾಗಿ ಅನ್ನಿಸ್ತು. ಯಾಕಂತಂದರೆ ಇವರು ಕ್ಲಿಯರ್ ಕಟ್ಟಾಗಿ ಹೇಳ್ಬಿಟ್ಟಾರೆ, ಈ ವರ್ಷ ನಮ್ಮ ಸೆಲೆಕ್ಷನ್ ಇಬ್ಬರೇ. ಇಲ್ಲಿ ನೋಡ್ರಿ, ಈ ಒಂದು ಟೀಮಲ್ಲಿ ಅವಧ್ ಓಜಾ ಸರ್ ಇದ್ದಾರೆ. ಓಜಾ ಸರ್ ಇಂದ ಫ್ಯಾನ್ ಫಾಲೋಯಿಂಗು ಇಡೀ ಇಂಡಿಯಾದಲ್ಲಿ ವಿಪರೀತ ಜಾಸ್ತಿ ಇದೆ. ಇವರು ಟಾಪರ್ಸಿಗೆ ರಾಜಾ ನಿನ್ನ ಫೋಟೋ ನಿಮಿಷ ಕೊಡು, ನಾನು ಹಾಕೊಂತೀನಿ ಅಂತಂದ್ರೆ 1000 ಜನದ ಗಟ್ಟಲೆ ಕೊಡ್ತಿದ್ರು. ಬಟ್ ಸ್ಟಿಲ್ ನಮ್ಮ ಇನ್ಸ್ಟಿಟ್ಯೂಟಿಂದ ಇಬ್ಬರು ಪಾಸ್ ಆಗಿದ್ದಾರೆ ಅಂತ ಇವರು ಕ್ಲೇಮ್ ಕರೆಕ್ಟಾಗಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ IQRA ನಿಮಗೊಂದು ಸಲ್ಯೂಟ್. ನೆಕ್ಸ್ಟ್ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗಂತ ಯಾವುದು ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮತ್ತೆ ಯಾವುದು ಇಂಪಾರ್ಟೆಂಟ್ ಇಲ್ಲ. ಅಷ್ಟೇ ನಮಗೆ ಇವತ್ತು ನ್ಯೂಸ್ ಪೇಪರ್ ಇಲ್ಲ. ಇನ್ಫ್ಯಾಕ್ಟ್ ಎಡಿಟೋರಿಯಲ್ ಇವತ್ತು ಬೋರಿಂಗೇ, ಯಾಕಂದರೆ ಅಂತ ಯಾವುದು ನಮಗೆ ಚೆನ್ನಾಗಿರೋದಿಲ್ಲ. ಇಲ್ಲಿ ಒಂದಿದೆ BJP ರಿಲೇಟೆಡ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನಮಗದು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟು ಇಲ್ಲಿ ನಡಾಲು ಮತ್ತು ಸ್ವಿಯಟೆಕ್ಕಿಂದು ಇದು ವಿತ್ ರೆಸ್ಪೆಕ್ಟ್ ಟು ದಿ ಟೆನ್ನಿಸ್ ಇದು ಕೊಟ್ಟಿದ್ದಾರೆ ನಮಗೆ, ಫ್ರೆಂಚ್ ಓಪನ್ ಇಂದು, ಅದು ನಮಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ಇವ್ರು ಹೇಳ್ತಿದ್ದಾರೆ ಸ್ಟೇಟ್ ಗ್ರೋಯಿಂಗ್ ಸ್ಟೇಟ್ ಇನ್ಇಕ್ವಾಲಿಟೀಸ್, ಅಂದರೆ ಡೆಮೋಕ್ರಸಿ ಬಗ್ಗೆ ಇವರು ಫಿಲಾಸಫಿಕಲ್ ಆಗಿ ಇದನ್ನು ಹೇಳ್ತಾ ಬರ್ತಿದ್ದಾರೆ. ದೆನ್ ಫಿಲಾಸಫಿಕಲಲ್ಲಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ದೇ ಹ್ಯಾವ್ ಟೇಕನ್ ಸೋ ಮೆನಿ ಅದರ್ ಥಿಂಗ್ಸ್ ಆಲ್ಸೋ ಇನ್ ಟು ಕನ್ಸಿಡರೇಷನ್. ಇದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಇಲ್ಲ, ಬೇಕಾದ್ರೆ ಇದನ್ನೊಂದು ರೀಡಿಂಗ್ ಕೊಡ್ಬೋದು, ಇಟ್ಸ್ ಓಕೆ. ನೆಕ್ಸ್ಟ್ ಸಿಲ್ವರ್ ಮೂವ್ಮೆಂಟ್ ಫಾರ್ ಟು ಪ್ರೊಪೆಲ್
ಬೇ ಆಫ್ ಬೆಂಗಾಲ್ ಡ್ರೀಮ್, ಇದು ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಈ ಆರ್ಟಿಕಲ್ ಬೀಮ್ ಸ್ಟೆಕ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಬೀಮ್ ಸ್ಟೆಕ್ ಇಂದು ಈಗ 25 ಇಯರ್ಸ್ ಕಂಪ್ಲೀಷನ್ ಆಯ್ತು ಜೂನ್ 6ಗೆ. ಹಾಗಾಗಿ ಬೀಮ್ ಸ್ಟೆಕ್ ಏನು, ಅದು ಹೆಂಗೆ ನಡೆದು ಬಂದಿದೆ ದಾರಿ, ಬೀಮ್ ಸ್ಟೆಕ್ ಇಂದ ಏನು ಇಂಪಾರ್ಟೆನ್ಸ್ ಇದೆ, ಇಲ್ಲಿ ಏನಾದರೂ ನಮಗೆ ಡಿಸ್ಕಷನ್ಸ್ ಅಥವಾ ಏನಾದರೂ ಬೀಮ್ ಸ್ಟೆಕ್ ಅಲ್ಲಿ ಗಲಭೆಗಳು ಇದಾವ ಅಂತ ಅಂದ್ಬಿಟ್ಟು ನಾವು ಇದನ್ನ ಡಿಸ್ಕಸ್ ಮಾಡಬೇಕು. ಸೊ ಆ ಕಾರಣದಿಂದ ಈ ಆರ್ಟಿಕಲ್ ತುಂಬಾ ಇಂಪಾರ್ಟೆಂಟು. ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ಪ್ರೊವೈಡ್ ಮಾಡ್ತೀನಿ. ನೆಕ್ಸ್ಟ್, ಟೇಕಿಂಗ್ ಸ್ಟೆಪ್ಸ್ ಟು ಎನ್ಶ್ಯೂರ್ ಸೆಕ್ಸ್ ವರ್ಕರ್ಸ್ ರೈಟ್. ಆಲ್ರೆಡಿ ನಮಗೆ ಬುಧದೇವ್ ಕರ್ಮಾಸ್ಕರ್ ಕೇಸಲ್ಲಿ ಹೇಳಿದ್ದಾರೆ, ಸೆಕ್ಸ್ ವರ್ಕ್ನು ಕೂಡ ಪ್ರೊಫೆಷನ್ ಅಂತ ಕನ್ಸಿಡರ್ ಮಾಡಬೇಕು, ಅವ್ರಿಗೂ ಕೂಡ ಡಿಗ್ನಿಟಿಯಿಂದ ನೀವು ನೋಡ್ಕೊಬೇಕು. ಇಫ್ ಎ ಪರ್ಸನ್ ಏಜ್ ಇಸ್ ಅಬೌವ್ 18 years ಅಂಡ್ ಇಫ್ ದ ಸೆಕ್ಸ್ ಇಸ್ ಹ್ಯಾಪನಿಂಗ್ ವಿತ್ ರೆಸ್ಪೆಕ್ಟ್ ಟು ಕನ್ಸೆನ್ಶುವಲ್ ಸೆಕ್ಸ್ ಇತ್ತು ಅಂತಂದ್ರೆ ದೆನ್ ಇದ್ರ ಮೇಲೆ ಯಾವುದೇ ರಿಲೇಟೆಡ್ ಇಲ್ಲಿಗಲ್ ಆಗಿ ಇದು ಇಲ್ಲಿಗಲ್ ಅಲ್ಲ, ಇದ್ರ ಮೇಲೆ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ಳಂಗಿಲ್ಲ. ಆದ್ರೆ ಆರ್ಗನೈಸ್ಡ್ ಆಗಿ ಪೀಪಲ್ನ ಹಿಡ್ಕೊಂಡು ಬಂದು ಒಂದು ಬ್ರಾತಲ್ ಅಲ್ಲಿ ಇಲ್ಲಿ ಇವರು ಸೆಕ್ಸ್ ವರ್ಕ್ ನಡೆಸ್ತಿದ್ರು ಅಂತಂದ್ರೆ ದೆನ್ ಬ್ರಾತಲ್ ಈಸ್ ಇಲ್ಲಿಗಲ್ ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ಬುಧದೇವ್ ಕರ್ಮಾಸ್ಕರ್ ಕೇಸಲ್ಲಿ ಹೇಳಿದ್ದಾರೆ. ಈ ಆರ್ಟಿಕಲ್ ಪೂರ್ತಿ ಅದನ್ನೇ IPS ಸಾಹೇಬರು RK ವಿಜ್ ಅವರು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಎಲ್ಲಾ ಡೀಟೇಲ್ನು ಆಲ್ರೆಡಿ ನಾವು 26th May ಅಲ್ಲಿ ಇಲ್ಲಿದೆ ನೋಡಿ. 26th May ಅಲ್ಲಿ ಯಾವ ಟಾಪಿಕ್ ಅದು, ಐ ಥಿಂಕ್ ಓವರ್ ವ್ಯೂ ಅಲ್ಲ, ಈ ಶೀಟಲ್ಲಿ ಟೇಕಿಂಗ್ ಸ್ಟೆಪ್ಸ್ ಟು ಎನ್ಶ್ಯೂರ್ ಸೆಕ್ಸ್ ವರ್ಕರ್ಸ್ ರೈಟ್ ಅಂತಿದೆ. ಸೊ ಈ ಆರ್ಟಿಕಲ್ ಅನ್ನ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಕೇಸ್ ಬಂತು, ಬುಧದೇವ್ ಕರ್ಮಾಸ್ಕರ್ ಕೇಸ್ ಅಂತ. ಸೊ ಬುಧದೇವ್ ಕರ್ಮಾಸ್ಕರ್ ಕೇಸಲ್ಲಿ ಹೇಳ್ತು, ಸೆಕ್ಸ್ ವರ್ಕರ್ಸ್ ಏನಿದೆ ಅಥವಾ ಸೆಕ್ಸ್ ವರ್ಕ್ ಇದೆ, ಈ ಸೆಕ್ಸ್ ವರ್ಕ್ ನ ಡೆರೋಗೇಟರಿ ತರ ನೀವು ಅದನ್ನ ನೋಡಬೇಡಿ. ಸೆಕ್ಸ್ ವರ್ಕ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಎ ಪ್ರೊಫೆಷನ್, ಇದನ್ನ ಒಂದು ಪ್ರೊಫೆಷನ್ ಅಂತ ಕನ್ಸಿಡರ್ ಮಾಡಿ ದೆನ್ ಆಮೇಲೆ ಇವ್ರನ್ನ ರೆಸ್ಪೆಕ್ಟ್ ಮತ್ತೆ ಡಿಗ್ನಿಟಿಯಿಂದ ನಡೆಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇರೋದು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳಿರೋದು ಕೂಡ ಅದೇ. ಹಾಗಾಗಿ ಇದ್ರ ಬಗ್ಗೆ ಡೀಟೇಲ್ಡ್ ಅನಾಲಿಸಿಸ್ ಒಂದು ಪ್ರೊವೈಡ್ ಮಾಡಬೇಕು. ಏನೇನು ಇದರಲ್ಲಿ ರೆಸ್ಟ್ರಿಕ್ಷನ್ಸ್ ಕೊಟ್ಟಿದ್ದಾರೆ, ಏನೇನು ರೆಸ್ಟ್ರಿಕ್ಷನ್ಸ್ ಕೊಟ್ಟಿಲ್ಲ, ಏನೇನು ಕಂಡೀಷನ್ಸ್ ಇದೆ, ಅವೆಲ್ಲದ್ರ ಬಗ್ಗೆ ಒಂದು ಡೀಟೇಲ್ಡ್ ಅನಾಲಿಸಿಸ್ ಇದ್ರ ಬಗ್ಗೆ ನಾನು ಪ್ರೊವೈಡ್ ಮಾಡ್ತೀನಿ. ದೆನ್ ಅದಾದ್ಮೇಲೆ ದ ನೀಡ್ ಫಾರ್ ಡಿಜಿಟಲ್ ಕೊಲಾಬರೇಷನ್ ಅಂತ ಹೇಳ್ತಿದೆ. ನೀಡ್ ಫಾರ್ ಡಿಜಿಟಲ್ ಕೊಲಾಬರೇಷನ್ ಅಂದ್ರೆ ಆಲ್ ದೀಸ್ ಡೇಸ್ ಈಗ ಏನ್ ಮಾಡಿದ್ದಾರೆ, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಅಥವಾ ಯೂನಿವರ್ಸಿಟೀಸು ಮತ್ತೆ ಫಾರಿನ್ ಇನ್ಸ್ಟಿಟ್ಯೂಟ್ಸ್ ಆರ್ ಯೂನಿವರ್ಸಿಟೀಸು ಇವ್ರು ಎರಡೂ ಕೂಡ ಕೊಲಾಬರೇಟ್ ಮಾಡ್ಕೊಂಡ್ಬಿಟ್ಟು ಡಿಗ್ರಿಗಳನ್ನ ಪ್ರೊವೈಡ್ ಮಾಡಬಹುದು ಅಂತ ಹೇಳಿದ್ದಾರೆ. ಯಾವ್ಯಾವ ಡಿಗ್ರಿ ಪ್ರೊವೈಡ್ ಮಾಡಬಹುದು ಅಂದ್ರೆ ಈ ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ. ಡ್ಯೂಯಲ್ ಡಿಗ್ರಿ ನೀವು ಪ್ರೊವೈಡ್ ಮಾಡಬಹುದು, ಜಾಯಿಂಟ್ ಡಿಗ್ರಿ ಪ್ರೊವೈಡ್ ಮಾಡಬಹುದು, ಟ್ವಿನ್ನಿಂಗ್ ಡಿಗ್ರಿ ಪ್ರೊವೈಡ್ ಮಾಡಬಹುದು. ಈ ರೀತಿ ಎಷ್ಟೊಂದು ಡಿಗ್ರಿಗಳನ್ನ ನೀವು ಪ್ರೊವೈಡ್ ಮಾಡಬಹುದು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಯಾವ್ಯಾವ ತರ ಪ್ರೊವೈಡ್ ಮಾಡಬಹುದು, ದೆನ್ ಅದಾದ್ಮೇಲೆ ಕಂಡೀಷನ್ಸ್ ಏನು, ಯಾವ ಇಂಡಿಯನ್ ಯೂನಿವರ್ಸಿಟಿ ಮತ್ತೆ ಫಾರಿನ್ ಯೂನಿವರ್ಸಿಟಿ ಬೇಕಾದ್ರೂ ಸೇರ್ಕೊಂಡು ಮಾಡ್ಬೋದಾ. ಈಗ ಉದಾಹರಣೆಗೆ ನಂದು ಒಂದು ಇನ್ಸ್ಟಿಟ್ಯೂಷನ್ ಅಪ್ಪ, ಈಗ ಹಂಗಾರೆ ನಾನು ಕೊಡ್ಬೋದಾ, USA ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಿಗೆ ನಾನು ಕೊಡ್ಬೋದಾ, ಏನೇನು ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ನಾವು ಒಂದು ಡೀಟೇಲ್ ತಿಳ್ಕೊಬೇಕಾಗತ್ತೆ. ಹಾಗಾಗಿ ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ಪ್ರೊವೈಡ್ ಮಾಡ್ತೀನಿ. ದೆನ್ ವೈ ಡಸ್ ದಿ ಗಲ್ಫ್ ಮ್ಯಾಟರ್, ಇದೇನು ವಿಚಾರ ಹೇಳ್ತಿದ್ದಾರೆ ಅಂತಂದ್ರೆ, ಈಗ BJP ಸ್ಪೋಕ್ಸ್ ಪರ್ಸನ್ಸ್ಗಳು ಪ್ರೊಫೆಟ್ ಮೊಹಮ್ಮದ್ ಮತ್ತೆ ಇಸ್ಲಾಂ ಇದಕ್ಕೆ ಅವರಿಗೆ ಧಕ್ಕೆ ಆಗೋ ರೀತಿ, ಹರ್ಟ್ ಆಗೋ ರೀತಿ ಕೆಲವು ಕಮೆಂಟ್ಸ್ ಮಾಡೋದ್ರಿಂದ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಇರ್ಬೋದು, ಗಲ್ಫ್ ಕಂಟ್ರೀಸ್ ಇರ್ಬೋದು, ಎಲ್ಲರೂ ಕೂಡ ಇಂಡಿಯಾಗೆ ಬೈತಾ ಇದೆ ಅಂಡ್ ಇಂಡಿಯಾ ಅಗೇನೆಸ್ಟ್ ಅವರು ಸಿಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ಸಮಾಧಾನ ಪಡಿಸ್ಬೇಕಂತ ಕರೆಂಟ್ BJP ಗೌರ್ಮೆಂಟ್ ಏನ್ ಮಾಡಿದೆ, ಅವರನ್ನ ತೆಗೆದುಹಾಕಿದ್ದಾರೆ BJP ಮೆಂಬರ್ಶಿಪ್ ಇಂದ. ಸೊ ಹಾಗಾಗಿ ಯಾಕಷ್ಟು ಮುದ್ದು ಮಾಡುವಂತ ಅವಶ್ಯಕತೆ ಏನು ಗಲ್ಫಿಗೆ ಅಂತಂದ್ರೆ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇದೊಂದು ನಿಮಗೆ ಗೊತ್ತಿರಲಿ, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂದಾಗ ಸೌದಿ, UAE, ಕತಾರು, ಬಹರೇನು, ಕುವೈತ್, ಒಮಾನು, ಇರಾನು, ನೋಡಿ ಇಷ್ಟು ಕಂಟ್ರಿಗಳು ನಮಗಿಲ್ಲಿ ಬರುತ್ತೆ. ಅರ್ಥ ಆಗ್ತಿದೆಯಾ? ಈ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಟ್ರೇಡ್ ಅಲ್ಲಿ ಶೇರ್ ನೋಡ್ರಿ ವಿಪರೀತ ಜಾಸ್ತಿ ಇದೆ. ಆಯಿಲ್ ಡಿಪೆಂಡೆನ್ಸಿ ನೋಡಿ ಇಂಡಿಯಾದು ಜಾಸ್ತಿ ಇದೆ. ಇಂಡಿಯನ್ಸ್ ಇನ್ ಗಲ್ಫ್ ನೋಡಿ ವೆರಿ ಇಂಪಾರ್ಟೆಂಟ್. ಇನ್ವರ್ಡ್ ರೆಮಿಟೆನ್ಸ್ ನೋಡಿ, ರೆಮಿಟೆನ್ಸ್ ಅಂದ್ರೆ ಅವ್ರು ಅಲ್ಲಿಂದ ದುಡ್ಡು ಕಳಿಸ್ತಾರಲ್ಲ ಅದಾಗ್ಲಿ, ಇವೆಲ್ಲವೂ ಕೂಡ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಗಲ್ಫ್ ಕಂಟ್ರೀಸ್ ಅನ್ನ ಕಳ್ಕೊಳಕ್ ಸಾಧ್ಯನೇ ಇಲ್ಲ. ಇನ್ಫ್ಯಾಕ್ಟ್ ಇದ್ರಲ್ಲಿ ನೀವು ಇನ್ನೊಂದನ್ನ ಅಬ್ಸರ್ವ್ ಮಾಡ್ಬೇಕಂದ್ರೆ ಟೇಬಲ್ ಅಲ್ಲಿ ಟ್ರೇಡ್ ಶೇರ್ ಅಲ್ಲಿ UAE ಜಾಸ್ತಿ. ಅರ್ಥ ಆಗ್ತಿದೆಯಾ? ಇಂಡಿಯನ್ಸ್ ಇನ್ ಗಲ್ಫ್ ಅಲ್ಲಿ UAE ನಲ್ಲಿ ಜಾಸ್ತಿ ಇದ್ದಾರೆ. ಇನ್ವರ್ಡ್ ರೆಮಿಟೆನ್ಸ್ ಅಲ್ಲಿಂದ ಬರ್ತಿರೋದು ನಮಗೆ ಮತ್ತೆ UAE ಇಂದ ಜಾಸ್ತಿ ಇದೆ. UAE ವಿಪರೀತ ಜಾಸ್ತಿ ಇದೆ. ಅರ್ಥ ಆಗ್ತಿದೆ? ಜೊತೆಗೆ ಆಯಿಲ್ ಡಿಪೆಂಡೆನ್ಸಿ ಆಬ್ವಿಯಸ್ಲಿ ಸೌದಿ ನಮಗೆ ಜಾಸ್ತಿ ಇದೆ. ಇದೊಂದು ವಿಚಾರ ನಿಮಗೆ ಗೊತ್ತಿರಬೇಕು. UAE ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಂಟ್ರಿ. ಸೊ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ ಯಾವ ದೇಶಗಳು ಬರ್ತವೆ, ಏನ್ ಬರುತ್ತೆ, ಇದೆಲ್ಲದನ್ನು ಆಲ್ರೆಡಿ ನಾನು ಪ್ರೀವಿಯಸ್ಲಿ ನಿಮಗೆ ಡೀಟೇಲ್ ಡಿಸ್ಕಷನ್ ಪ್ರೊವೈಡ್ ಮಾಡೋದ್ರಿಂದ ಸೊ ಈ ಆರ್ಟಿಕಲ್ ಅನ್ನ ನೀವು ಜಸ್ಟ್ ಫ್ರಮ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂದ್ರೆ ಏನು, ಯಾವ ಜೊತೆ ನಾವು ಜಾಸ್ತಿ ಡಿಪೆಂಡೆನ್ಸಿ ಇದೀವಿ ಅಂತ ಒಂದು ಗೊತ್ತಿರಲಿ. ನೆಕ್ಸ್ಟ್ ಅದಾದ್ಮೇಲೆ ದ ಡಿಬೇಟ್ ಅರೌಂಡ್ ದಿ ಸರೋಗಸಿ ಆಕ್ಟ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸರೋಗಸಿ ಆಕ್ಟ್ ಬಗ್ಗೆ ಡೀಟೇಲ್ ಎಕ್ಸ್ಪ್ಲೇಷನ್ ಆಲ್ರೆಡಿ 28th May ಅದರಲ್ಲಿ ಹೆಲ್ತ್ ಸರೋಗಸಿ ಸೆಂಟರ್ ನಾನು ಪ್ರೊವೈಡ್ ಮಾಡಿದ್ದೀನಿ. ಸೊ ಹಾಗಾಗಿ ಇದು ನಿಮಗೆ ಒಂದ್ಸತಿ ಆರ್ಟಿಕಲ್ ನೋಡ್ಕೊಂಬಂದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ದ ಪ್ರಾವಿಷನ್ ಆಫ್ ವಿಡ್ರಾಲ್ ಡ್ರಾಫ್ಟ್ ಆಫ್ ಸೋಷಿಯಲ್ ಮೀಡಿಯಾ ರೆಗ್ಯುಲೇಷನ್. ಏನಂದ್ರೆ ಸೋಷಿಯಲ್ ಮೀಡಿಯಾ ಮೇಲೆ ರೆಗ್ಯುಲೇಷನ್ಗೋಸ್ಕರ ಇತ್ತೀಚೆಗೆ ಒಂದು ಡ್ರಾಫ್ಟ್ ನ ಗೌರ್ಮೆಂಟ್ ಬಿಟ್ಟಿದೆ. ಆ ಡ್ರಾಫ್ಟ್ ನ ಗೌರ್ಮೆಂಟ್ ಬಿಟ್ಬಿಟ್ಟು ಮತ್ತೆ ಅವತ್ತಿಂದನೇ ಅದನ್ನು ವಾಪಸ್ ಎತ್ಕೊಂಡ್ಬಿಟ್ಟಿದೆ.
ವಾಪಸ್ ಎತ್ಕೊಂಡ್ಬಿಟ್ಟು ಇಲ್ಲ ಬೇಡ ಇನ್ನೊಂದು ಬೇರೆ ಡ್ರಾಫ್ಟ್ ಪ್ರೊವೈಡ್ ಮಾಡ್ತೀವಿ ಅಂತ. ಸೊ ಹಾಗಾದ್ರೆ ಆ ಡ್ರಾಫ್ಟ್ ಅಲ್ಲಿ ಏನಿತ್ತು ಏನಿಲ್ಲ ಅನ್ನೋದ್ರ ಬಗ್ಗೆ ಮತ್ತೆ ಡೀಟೇಲ್ ಚರ್ಚೆ ನಡೀತಿದೆ, ಯಾಕೆ ವಾಪಸ್ ತಗೊಂಡ್ರು ಏನು ಅಂತ. ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅಷ್ಟು ಡೀಟೇಲ್ ನೋಡುವಂತ ಅವಶ್ಯಕತೆ ಇಲ್ಲ. ಮತ್ತೆ ಹೊಸ ಡ್ರಾಫ್ಟ್ ಬಿಡ್ತೀನಿ ಅಂತ ಹೇಳಿದಾರ, ಬಿಡ್ರಿ, ಹೊಸ ಡ್ರಾಫ್ಟ್ ಬರಲಿ. ಹೊಸ ಡ್ರಾಫ್ಟ್ ಬಂದ ಮೇಲೆ ಅದ್ರಲ್ಲಿ ಏನೇನು ಡೀಟೇಲ್ಸ್ ಇದೆ ಅಂತ ಅಂದ್ಬಿಟ್ಟು ನಾವು ನೋಡೋಣ. ಅದು ನೋಡ್ಬಿಟ್ಟು ವಿ ಕ್ಯಾನ್ ಪ್ಲಾನ್. ಓಕೆ, ನೆಕ್ಸ್ಟ್ ಹ್ಯಾಬಿಟಸ್ ಅಂತ. ಈಗ ಇದರಲ್ಲಿ ಸ್ವಲ್ಪ ಇದು ಸೋಷಿಯೋಲಜಿಕಲ್ ಆಂಗಲ್ ಅಲ್ಲಿ ಈ ಆರ್ಟಿಕಲ್ ಇರುವಂತದ್ರಲ್ಲಿ ನಮಗೆ ಜಸ್ಟ್ ವರ್ಡ್ ಗೊತ್ತಿರಬೇಕು. ಆ ವರ್ಡ್ ಅಲ್ಲಿ ಹ್ಯಾಬಿಟಸ್ ಅಂದ್ರೆ ಏನಂತ ಅಂದ್ಬಿಟ್ಟು ತಿಳ್ಕೊಳ್ಳಿ. ಬಿಕಾಸ್ ಇಲ್ಲಿ ಕೊಟ್ಟಿರೋ ನೋಡಿ, ಕೀವರ್ಡ್ ನೇ ಎಕ್ಸ್ಪ್ಲನೇಷನ್ ಮಾಡ್ತಾರೆ ಹ್ಯಾಬಿಟಸ್ ಅಂತ. ಹ್ಯಾಬಿಟಸ್ ಅಂತಂದ್ರೆ ಇಟ್ ರೆಫರ್ಸ್ ಟು ಕಲೆಕ್ಟಿವ್ ಎಂಟಿಟಿ ಬೈ ಅಂಡ್ ಇನ್ ಟು ವಿಚ್, ಇಲ್ಲಿ ನೋಡಿ, ಸೋಷಿಯಲ್ ಮತ್ತೆ ಕಲ್ಚರಲ್ ಕಂಡೀಷನ್ಸ್ ಆ ಸೊಸೈಟಿ ಏನಿರುತ್ತೆ ಅದನ್ನ ಎಸ್ಟಾಬ್ಲಿಷ್ ಮಾಡಿ ಅದನ್ನೇ ಮತ್ತೆ ನೆಕ್ಸ್ಟ್ ಜನರೇಷನ್ ರೀಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಈಗ ಉದಾಹರಣೆಗೆ ಯಾವುದೋ ಒಂದು ಸೊಸೈಟಿ ಕಲ್ಚರಲ್ ಕಂಡೀಷನ್ಸ್ ಪ್ರಕಾರ ಯಾವುದೋ ಒಂದು ಪ್ರಾಣಿನ ಇವರು ತಿನ್ಬೋದು, ದೆನ್ ಪೂಜೆಗೆ ನಾನ್ ವೆಜ್ ಊಟನೇ ಇವ್ರು ಬೇಕಾದ್ರೆ ಇಡ್ಬೋದು. ಈ ತರ ಒಂದು ಯಾವುದೋ ಒಂದು ಸೋಷಿಯಲ್ ಮತ್ತೆ ಒಂದು ಕಲ್ಚರಲ್ ಕಂಡೀಷನ್ಸ್ ಇವ್ರು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಇದಾದ ನಂತರ ನೆಕ್ಸ್ಟ್ ಜನರೇಷನ್ಸ್ಗಳು ಕೂಡ ಮತ್ತೆ ಇದನ್ನೇ ಏನ್ ಮಾಡ್ತಾರೆ, ಫಾಲೋ ಅಪ್ ಮಾಡ್ತಾ ಬರ್ತಾರೆ. ಇದನ್ನ ನಾವೇನ್ ಕರಿತೀವಿ, ಈ ತರ ಫಾಲೋ ಅಪ್ ಆಗಿ ಇದನ್ನ ಬಳುವಳಿಯಾಗಿ ಆ ಒಂದು ವಿಚಾರನ ಎತ್ಕೊಂಡು ಹೋಗುವಂಥದ್ದು, ಇದನ್ನ ವಿ ಕಾಲ್ ಇಟ್ ಆಸ್ ಎ ಹ್ಯಾಬಿಟಸ್. ಈ ವರ್ಡ್ ನಿಮಗೆ ಹ್ಯಾಬಿಟಸ್ ಅನ್ನೋದು ಗೊತ್ತಿರಲಿ. ಅದು ಬಿಟ್ಟರೆ ನಮಗೆ ಇಲ್ಲಿ ಮತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವುದು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ದೆನ್ ಇಲ್ಲೂ ಕೂಡ ಅಷ್ಟೇ, ಇಟ್ಸ್ ನಾಟ್ ದಟ್ ಇಂಪಾರ್ಟೆಂಟ್. ಸ್ಟ್ರಾಟಜಿಕ್ ಮಿಸೈಲ್ ಅಗ್ನಿ-4 ಸಕ್ಸಸ್ಫುಲಿ ಟೆಸ್ಟ್ ಫೈರ್ಡ್ ಇದೆ. ಆಕ್ಚುಲಿ ನಾವು ಮಿಸೈಲ್ ಪ್ರೋಗ್ರಾಮ್ಸ್ ಅನ್ನ ಮಾತಾಡಬೇಕಾದ್ರೆ ಸ್ಟ್ಯಾಟಿಕ್ ಕ್ಲಾಸಸ್ ಅಲ್ಲಿ ಮಿಸೈಲ್ಸ್ ಇಂದ ನಾನು ಡೀಟೇಲ್ಡ್ ಅನಾಲಿಸಿಸ್ ಅಂಡ್ ಎಕ್ಸ್ಪ್ಲನೇಷನ್ ಅನ್ನ ಪ್ರೊವೈಡ್ ಮಾಡಿದ್ದೀನಿ. ಉದಾಹರಣೆಗೆ ಇಂಡಿಯಾದಲ್ಲಿ ಮಿಸೈಲ್ ಪ್ರೋಗ್ರಾಮ್ ಅಥವಾ ನಾವು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು APJ ಅಬ್ದುಲ್ ಕಲಾಂ ಸರ್ ಏನ್ ಕರಿತೀವಲ್ಲ, ಅವರ ಒಂದು ಗುರಿ ಇದ್ದಂಥದ್ದೇ ನಾವು 5 ಮಿಸೈಲ್ ಅನ್ನ, ಪಟಾನ್ ಮಿಸೈಲ್ಸ್ ಅನ್ನ ರೆಡಿ ಮಾಡಬೇಕು ಅಂತ ಪ್ಲಾನ್ ಇದ್ದಂಥದ್ದು. P ಅಂದ್ರೆ ಪೃಥ್ವಿ, A ಅಂದ್ರೆ ಅಗ್ನಿ, T ಅಂದ್ರೆ ತ್ರಿಶೂಲ್, ಆಮೇಲೆ A ಅಂದ್ರೆ ಆಕಾಶ, N ಅಂದ್ರೆ ನಾಗು. ಇದರಲ್ಲಿ ಪೃಥ್ವಿ ಮತ್ತೆ ಅಗ್ನಿ ಇದೆಯಲ್ಲ, ಇವೆರಡು ಇದು ಸರ್ಫೇಸ್ ಟು ಸರ್ಫೇಸ್ ಬಲಾಸ್ಟಿಕ್ ಮಿಸೈಲ್. ಆಕ್ಚುಲಿ ಬಲಾಸ್ಟಿಕ್ ಮಿಸೈಲ್ ಅಂದ್ರೆ ಏನು, ಹಿಂಗೊಂದು ಮಿಸೈಲ್ ಒಂದು ಆರಿಸಿದ್ರೆ ಹಿಂಗಿಂದ ಹೋಗ್ಬಿಟ್ಟು ಹಿಂಗ್ ಬೀಳುತ್ತಲ್ಲ, ಇದನ್ನ ನಾವು ಕರಿತೀವಿ ಬಲಾಸ್ಟಿಕ್ ಮಿಸೈಲ್ ಅಂತ. ಇದೇನು ಇಲ್ಲಿಂದ ಹಾರಿ ಹಿಂಗ್ ಬಂದ್ ಬೀಳುತ್ತಲ್ಲ, ಈ ಬಲಾಸ್ಟಿಕ್ ಮಿಸೈಲ್ ಅಂದ್ರೆ ವಿಚ್ ಇಸ್ ರೂಲ್ಡ್ ಬೈ ದಿ ಲಾಸ್ ಆಫ್ ಗ್ರಾವಿಟಿ ಪ್ರಕಾರವಾಗಿ ಈಗ ನಾವು ಒಂದು ಕಲ್ ತೋರಿದ್ರೆ ಹಿಂಗ್ ಹೋಗಿ ಬಂದ್ ಬೀಳುತ್ತಲ್ಲ, ಅದನ್ನ ನಾವು ಬಲಾಸ್ಟಿಕ್ ಅಂತ ಕರಿತೀವಿ. 5 ಬಲಾಸ್ಟಿಕ್ ಮಿಸೈಲ್ಸ್. ಇದು ಪೃಥ್ವಿ ಮತ್ತೆ ಅಗ್ನಿ ಸರ್ಫೇಸ್ ಟು ಸರ್ಫೇಸ್. ಇದು ಸರ್ಫೇಸ್ ಟು ಏರ್ ಮಿಸೈಲ್ಗಳು ಯಾವ್ಯಾವು ಅಂತಂದ್ರೆ ತ್ರಿಶೂಲು ಮತ್ತೆ ಆಕಾಶ. ನಾಗ್ ಅನ್ನೋದು ಆಂಟಿ ಟ್ಯಾಂಕ್ ಮಿಸೈಲ್, ಅರ್ಥ ಆಗ್ತಿದ್ಯಾ, ಟ್ಯಾಂಕ್ಗಳಿಗೆ ಹೊಡೆದಾಕಕ್ಕೆ ಇರುವಂತದ್ದು ನಾಗ್ ಮಿಸೈಲ್. ಈ 5 ಮಿಸೈಲ್ಗಳನ್ನ ಡೆವಲಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದ್ದಂಥದ್ದೇ APJ ಅಬ್ದುಲ್ ಕಲಾಂ ಅವರ ಆಸೆ. ಆ ನಿಟ್ಟಿನಲ್ಲಿ ನಾವು ಮುಂದುವರಿತಾ ಅಗ್ನಿನಲ್ಲಿ 5 ಬಂದಿದ್ದಾವೆ. 1, 2, 3, 4, 5. ಒಂದೊಂದಕ್ಕೊಂದೊಂದು ರೇಂಜ್ ಇದೆ, ಒಂದೊಂದಕ್ಕೆ ಒಂದೊಂದು ಇದೆ. ಬಟ್ ಅಗ್ನಿದ್ ಯಾವಾಗಲೂ ತಿಳ್ಕೊಳ್ಳಿ ಒಂದು ವಿಚಾರ, ಅಗ್ನಿನಲ್ಲಿ ಯೂಸ್ ಮಾಡುವಂಥದ್ದು ಅದು 2 ಸ್ಟೇಜ್ ಇರಲಿ, 1 ಸ್ಟೇಜ್ ಇರಲಿ, ಎಷ್ಟೇ ಸ್ಟೇಜ್ ಮಿಸೈಲ್ ಇರಲಿ, ಯಾವಾಗಲೂ ಕೂಡ ಅಗ್ನಿನಲ್ಲಿ ಇಷ್ಟು ದಿನ ಯೂಸ್ ಮಾಡಿರೋದು ಸಾಲಿಡ್ ಫ್ಯೂಯಲ್. ಹಾಗಾದ್ರೆ ಸಾಲಿಡ್ ಫ್ಯೂಯಲ್ ಏನು, ಲಿಕ್ವಿಡ್ ಫ್ಯೂಯಲ್ ಏನು, ಇದನ್ನ ಸ್ಟ್ಯಾಟಿಕ್ ಕ್ಲಾಸಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಇದರಲ್ಲಿ ಅಗ್ನಿ-4 ಮಿಸೈಲ್ ಅನ್ನ ಟೆಸ್ಟ್ ಮಾಡಿದ್ದಾರೆ. ಅಂದ್ರೆ ಇನ್ನ ಇದು ಇಂಡಕ್ಟ್ ಮಾಡಿಲ್ಲ, ಆರ್ಮಿಗಾಗ್ಲಿ ಇದಕ್ಕಾಗ್ಲಿ ಇನ್ನ ಇಂಡಕ್ಟ್ ಮಾಡಿಲ್ಲ, ಟೆಸ್ಟಿಂಗ್ ಇದೆ ಅಗ್ನಿ-4 ಮಿಸೈಲ್ಸ್. ಇದು ಇಂಟರ್ಮೀಡಿಯೇಟ್ ರೇಂಜ್ ಬಲಾಸ್ಟಿಕ್ ಮಿಸೈಲ್ ಅಂತ ಕರಿತೀವಿ. ಅಂದ್ರೆ ಇದು ರೇಂಜು 3500 ಕಿಲೋಮೀಟರ್ ಇದೆ. ಆಬ್ವಿಯಸ್ಲಿ ಇದನ್ನ ಟೆಸ್ಟ್ ಮಾಡಿ ಇದೆಲ್ಲ ಮಾಡುವಂಥದ್ದು ಸ್ಟ್ರಾಟಜಿಕ್ ಫೋರ್ಸ್ ಕಮಾಂಡ್ ಅನ್ನು ಕೂಡ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಈಗ ಜಸ್ಟ್ ಇಷ್ಟು ವಿಚಾರ ಗೊತ್ತಿರಲಿ, ಅಗ್ನಿ-4 ಮಿಸೈಲ್ ಸಕ್ಸಸ್ಫುಲಿ ಟೆಸ್ಟ್ ಫೈರ್ ಮಾಡಿದ್ದಾರೆ. ಅದು ಬಿಟ್ಟರೆ ನಮಗೆ ಇಲ್ಲಿ ಜಾಸ್ತಿ ವಿಚಾರ ಗೊತ್ತಿರುವಂತ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಅಂತ ಯಾವುದು ಇಂಪಾರ್ಟೆಂಟ್ ಇಲ್ಲ. ಸೇಮ್ ಥಿಂಗ್ ಅಪ್ಲೈಸ್ ಟು ಇಯರ್ ಆಲ್ಸೋ. ಅಂತ ಯಾವುದು ನಮಗೆ ಇಂಪಾರ್ಟೆಂಟ್ ಇಲ್ಲ. ಇಲ್ಲೂ ಅಷ್ಟೇ ನಮಗೆ ಅಂತ ಯಾವುದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇಲ್ಲ. ದೆನ್ ಲಾಸ್ಟ್ ಅಲ್ಲಿ ಬ್ಯಾಡ್ ಬ್ಯಾಂಕ್ ಟು ಕಿಕ್ ಆಫ್ NPA ಟೇಕ್ ಓವರ್ ಇನ್ ಜುಲೈ ಅಂತಿದೆ. ಬ್ಯಾಡ್ ಬ್ಯಾಂಕ್ ಅಂದ್ರೆ ಆ ಬ್ಯಾಂಕೇ ಬ್ಯಾಡ್ ಅಲ್ಲ, ಒಂದು ಬ್ಯಾಂಕನ್ನ ಸೆಟಪ್ ಮಾಡಿದ್ದಾರೆ ಗೌರ್ಮೆಂಟ್. ಆ ಬ್ಯಾಂಕಿಂದ ಕೆಲಸ ಏನು ಅಂತಂದ್ರೆ ಯಾವ್ಯಾವ ಬ್ಯಾಂಕ್ ಅಲ್ಲಿ ಟಾಕ್ಸಿಕ್ ಅಸೆಟ್ಗಳಿದಾವೆ. ಟಾಕ್ಸಿಕ್ ಅಸೆಟ್ ಅಂತಂದ್ರೆ ಈಗ ಉದಾಹರಣೆಗೆ ಲೋನ್ ತಗೊಂಡೋಗ್ಬಿಟ್ಟಿರ್ತಾರೆ, ಅದ್ರಲ್ಲಿ ಅಸ್ಲು ಇಲ್ಲ, ಬಡ್ಡಿ ಇಲ್ಲ, ಹಾಗಾಗಿ ಇಟ್ ಈಸ್ ಎ ನಾನ್ ಪರ್ಫಾರ್ಮಿಂಗ್ ಅಸೆಟ್. ಅರ್ಥ ಆಗ್ತಿದೆಯಾ? ಬೇಸಿಕ್ ಅಂಡ್ ಸ್ಟಾಟಿಕ್ ಕ್ಲಾಸ್ ಅಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂದ್ರೆ ಏನು, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಅಂದ್ಬಿಟ್ಟು ಅದಕ್ಕೆ ಯಾವ್ಯಾವ ಕ್ರೈಟೀರಿಯಾದಲ್ಲಿ ಕರೀತಾರೆ ಅಂತ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆಲ್ರೆಡಿ ಮಾಡ್ಬಿಟ್ಟಿದೀವಿ. ಅರ್ಥ ಆಗ್ತಿದ್ಯಾ? ಸೊ ಆ ಕಾರಣದಿಂದ ಇಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಅಂದ್ಬಿಟ್ಟು ಯಾವ್ಯಾವ ಡಿಕ್ಲೇರ್ ಆಗಿದಾವೆ ಅಂತ ಅಸೆಟ್ಗಳು ಆಬ್ವಿಯಸ್ಲಿ ಆ ಬ್ಯಾಂಕಿಗೆ ಬರ್ಡನ್ನು. ಅಂತ ಅಸೆಟ್ಗಳನ್ನ ಈ ಬ್ಯಾಡ್ ಬ್ಯಾಂಕ್ ತಗೊಂಡ್ಬಿಟ್ಟು ಬ್ಯಾಡ್ ಅಸೆಟ್ಗಳನ್ನ ತಗೊಳೋದಕ್ಕೆ ಬ್ಯಾಡ್ ಬ್ಯಾಂಕ್ ಅಂತ ಕರೀತಾರೆ. ಆ ಅಸೆಟ್ ನ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ದೇ ಗೋಯಿಂಗ್ ಟು ರೀಕನ್ಸ್ಟ್ರಕ್ಟ್ ಇಟ್.
ರೀಕನ್ಸ್ಟ್ರಕ್ಟ್ ಮಾಡ್ಬಿಟ್ಟು ಅದ್ರಲ್ಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನ ಲಾಭನ ಎತ್ಕೊಳೋದಕ್ಕೆ ಟ್ರೈ ಮಾಡ್ತಾರೆ. ಲಾಭ ಅಲ್ಲ, ಎಷ್ಟು ಅಸಲಾಗುತ್ತೋ ಅಷ್ಟು ಅಸಲನ್ನ ಹಿಂಡ್ಬಿಟ್ಟು ವಾಪಸ್ ತೊಗೊಳೋದಕ್ಕೆ ಟ್ರೈ ಮಾಡ್ತಾರೆ. ಹಾಗಾಗಿ ಅದನ್ನ ಬ್ಯಾಡ್ ಬ್ಯಾಂಕ್ ಅಂತ ಕರಿತೀವಿ. ಅದು ವರ್ಕ್ ಸ್ಟಾರ್ಟ್ ಮಾಡ್ತಾರಂತೆ ಜುಲೈಯಲ್ಲಿ. ಸೊ ಜುಲೈಯಲ್ಲಿ ಅದು ಏನಂತ ಅಂದ್ಬಿಟ್ಟು ನಾವು ಡೀಟೇಲ್ಸ್ ನೋಡೋಣ. ನೆಕ್ಸ್ಟ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮತ್ತೆ ಯಾವುದು ಇಂಪಾರ್ಟೆಂಟ್ ಇಲ್ಲ. ಸೇಮ್ ಥಿಂಗ್ ಅಪ್ಲೈಸ್ ಹಿಯರ್ ಆಲ್ಸೋ. ಅಂತ ಯಾವುದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇಲ್ಲ. ಎಸ್, ಅಷ್ಟು ವಿಚಾರಗಳು ನಾನು ಏನು ನ್ಯೂಸ್ ಪೇಪರ್ ಅನಾಲಿಸಿಸ್ ಅಂತ ಅಂದ್ಬಿಟ್ಟು ನ್ಯೂಸ್ ಪೇಪರ್ ಓವರ್ ವ್ಯೂ ಪ್ರೊವೈಡ್ ಮಾಡ್ತಿದ್ದೀನಿ. ಇವತ್ತಿನ ನ್ಯೂಸ್ ಪೇಪರ್ ಓವರ್ ವ್ಯೂ ಇದು. ಈಗ ಕೆಲವು ಆರ್ಟಿಕಲ್ಸ್ಗಳನ್ನ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದನ್ನ ಡೀಟೇಲ್ಡ್ ಅನಾಲಿಸಿಸ್ ನಾವು ಮಾಡೋಣ. ಈ ಆರ್ಟಿಕಲ್ನ ದ ಹಿಂದೂ 7th June ಇಂಟರ್ನ್ಯಾಷನಲ್ ರಿಲೇಷನ್ಸ್ OIC ಅಂದರೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಾರ್ಪೊರೇಷನ್. ಇದರಲ್ಲಿ ಈ ಆರ್ಟಿಕಲ್ ಅಂಡರ್ ನಾನು ಇಲ್ಲಿ ಹಾಕಿದ್ದೀನಿ. ಇಲ್ಲಿ ವಿಚಾರ ಏನಂತಂದ್ರೆ ಆಬ್ವಿಯಸ್ಲಿ ಬೇಸಿಕ್ ಇರುವಂತದ್ದು ಇದು ಪೊಲಿಟಿ ಆಂಗಲ್ ಅಲ್ಲಿ, ದಟ್ ಇಸ್ ಪೊಲಿಟಿಕ್ಸ್ ಆಂಗಲ್ ಅಲ್ಲಿ ಬಂದಿರುವಂತದ್ದು. ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇಲ್ಲ. ಏನು ಬಿಜೆಪಿ ಸ್ಪೋಕ್ಸ್ ಪರ್ಸನ್ಸ್ಗಳು ಇವರು ಪ್ರೊಫೆಟ್ ಮೊಹಮ್ಮದ್ ಮತ್ತೆ ಇಸ್ಲಾಂ ಬಗ್ಗೆ ಬೈದಿದ್ದಾರೆ, ಅವರಿಗೆ ಹರ್ಟ್ ಆಗೋ ತರ ಇವರು ಮಾತಾಡಿದ್ದಾರೆ. ಆ ಕಾರಣದಿಂದ ಈ OIC ಕಂಟ್ರಿಗಳು ರೊಚ್ಚಿಗೆದ್ದಿದ್ದಾವೆ. ಇಷ್ಟು ನಮಗೆ ಇರುವಂತದ್ದು ನ್ಯೂಸು. ಈಗ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ OIC ಅಂತಂದ್ರೆ ಏನು, ಸೊ ಈ OIC ಇಂಡಿಯಾಗೆ ಯಾಕೆ ಇಂಪಾರ್ಟೆಂಟು ಅದ್ರ ಬಗ್ಗೆ ನಾವು ನೋಡೋಣ. ಓಕೆ, ಆಕ್ಚುಲಿ ನಮಗೆ ಮುಂಚೆ ಕರ್ನಾಟಕದಲ್ಲಿ ಹಿಜಾಬ್ ವಿಚಾರ ಆಗಿತ್ತಲ್ಲ, ಆ ಹಿಜಾಬ್ ವಿಚಾರ ಆದಾಗ್ಲೂ ಕೂಡ ಈ OIC ಇಂಡಿಯಾಗೆ ಬೈದಿತ್ತು. ಆಕ್ಚುಲಿ OIC ಏನು ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಆದ್ಮೇಲೆ ಒನ್ ಆಫ್ ದಿ ಲಾರ್ಜೆಸ್ಟ್ ಇಂಟರ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್. ಇದು 57 ಮೆಂಬರ್ಸ್ ಇದರಲ್ಲಿ ಇದ್ದಾರೆ. ಅರ್ಥ ಆಗ್ತಿದ್ಯಾ? 1969 ಒಂದು ಮೊರಾಕೋದಲ್ಲಿ ನಡೆದಂತ ಒಂದು ಕಾನ್ಫರೆನ್ಸ್ ಅಲ್ಲಿ ಇವರು ಸೆಟಪ್ ಮಾಡಿದ್ದು. ಯಾಕೆ ಅಂತಂದ್ರೆ ಅಲ್ ಅಕ್ಸಾ ಮಾಸ್ಕ್ ಜೆರುಸಲೇಮ್ ಅಲ್ಲಿ ಇರೋದು. ನಾವು ಆಲ್ರೆಡಿ ಇದನ್ನ ಕೂಡ ನ್ಯೂಸ್ ಪೇಪರ್ ಈ ವರ್ಷ ಅನಾಲಿಸಿಸ್ ಅಲ್ಲಿ ನಾನು ಹೇಳಿದ್ದೀನಿ. ಸೊ ಜೆರುಸಲೇಮ್ ಅಲ್ಲಿ ಇರುವಂತಹ ಅಲ್ ಅಕ್ಸಾ ಮಾಸ್ಕ್ ಏನಿದೆ, ಅಲ್ ಅಕ್ಸಾ ಮಾಸ್ಕ್ಗೆ ಅಲ್ಲಿ ಯಾರೋ ಒಬ್ಬ ಫೈರ್ ಹಚ್ಬಿಟ್ಟಿರ್ತಾನೆ. ಹಾಗಾಗಿ ಇಸ್ಲಾಂ ಧರ್ಮಕ್ಕೆ ಮತ್ತೆ ಇಸ್ಲಾಂ ಪ್ರಿನ್ಸಿಪಲ್ಗಳಿಗೆ ಧಕ್ಕೆ ಬರುತ್ತೆ, ಅವ್ರ ಮಾನ್ಯುಮೆಂಟ್ಸ್ಗೆ ಧಕ್ಕೆ ಬರುತ್ತೆ. ಹಾಗಾಗಿ ಮುಸ್ಲಿಂ ವರ್ಡಿನ ಅವರ ಧ್ಯೇಯಗಳನ್ನ ಅಥವಾ ಮುಸ್ಲಿಂ ವರ್ಡಿನ ಆ ಧರ್ಮದ ಪಾವಿತ್ರ್ಯತೆಯನ್ನ ಮುಸ್ಲಿಮ್ಸಿಗೆ ಸೆಕ್ಯೂರ್ ಮಾಡೋದು ಒಂದು ಕಾರಣದಿಂದ ಮಾಡಿಕೊಂಡಿರುವಂತಹ ಒಂದು ಇಸ್ಲಾಂ ಗ್ರೂಪಿಂಗ್ ನ ನಾವು OIC ಅಂತ ಅಂದ್ಬಿಟ್ಟು ಕರಿತೀವಿ. ಸೊ ಇಂಡಿಯಾದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಮುಸ್ಲಿಮ್ಸ್ ಇರೋದು ವರ್ಲ್ಡ್ ಅಲ್ಲಿ ಇಂಡಿಯಾದಲ್ಲಿ. ಆದ್ರೂ ಕೂಡ ಇಂಡಿಯಾ ಯಾಕೆ ಮೆಂಬರ್ಶಿಪ್ ಇದ್ರಲ್ಲಿ ತಗೊಂಡಿಲ್ಲ ಅಂತಂದ್ರೆ, ಫಸ್ಟ್ ಆಫ್ ಆಲ್ ರಿಲಿಜನ್ ವಿಚಾರವಾಗಿ ಯಾವ್ದಾದ್ರು ಗ್ರೂಪಿಂಗ್ ಆಯ್ತು ಅಂದ್ರೆ ಇಂಡಿಯಾ ಯೂಶಲಿ ಇದಕ್ಕೆ ಸೇರ್ಕೊಳಲ್ಲ. ಯಾಕಂದ್ರೆ ನಾವು ಇಂಡಿಯಾ ಸೆಕ್ಯುಲರಿಸಮ್ ಅನ್ನ ಫಾಲೋ ಮಾಡ್ತೀವಿ, ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗದಂತದಕ್ಕೆ ನಾವು ಸೇರಲ್ಲ. ನೆಕ್ಸ್ಟ್, ಈಗ ಇಂಡಿಯಾ ಸೇರ್ಕೊಂತಂದ್ರೆ ಈ ಎಲ್ಲಾ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಾರ್ಪೊರೇಷನ್ಸ್ಗಳು ಅಷ್ಟು ನಮ್ಮ ಕಾಶ್ಮೀರ್ ವಿಚಾರದ ಮೇಲೆ ಪ್ರೆಷರ್ ಹಾಕ್ಬಿಡ್ತಾರೆ. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಅದು ಕೂಡ ಒಂದು ಸೇಫ್ಟಿ ವಿಚಾರ ನಾವು ಸೇರ್ಕೊಂಡಿಲ್ಲ. ಅಂಡ್ ಆಲ್ಸೋ ನಾವು ಸೇರ್ಕೊಂತೀವಿ ಅಂದ್ರೆ ಪಾಕಿಸ್ತಾನ ಕೂಡ ಇಂಡಿಯನ್ ಸೇರ್ಸ್ಕೊಂಡ್ಬಿಡ್ರಿ ಅಂತ ಅನ್ನತ್ತೆ. ಹಾಗಾದ್ರೂ ಕೂಡ ಇವ್ರದ್ದು ಯಾವ್ದಾದ್ರು ಮೀಟಿಂಗ್ಸ್ಗಳು ಅವೆಲ್ಲ ಇದ್ದಾಗ ಆಸ್ ಎ ರೆಸ್ಪೆಕ್ಟ್ ಟು ಇಂಡಿಯಾನು ಕೂಡ ಈ ಮೀಟಿಂಗ್ ಗಳಿಗೆ ಕರೀತಾರೆ, ಇಂಡಿಯಾನು ಕೂಡ ಹೋಗುತ್ತೆ. ಇತ್ತೀಚೆಗೆ ಯಾವ್ದೋ ಫಾರಿನ್ ಮಿನಿಸ್ಟರ್ಸ್ ಇಂದ ಇವ್ರದ್ದು ಮೀಟಿಂಗ್ ಇತ್ತು, ಅವಾಗ್ಲೂ ಕೂಡ ಇಂಡಿಯಾ ಇತ್ತು. ಯಾವ್ದಾರ ವಿಚಾರವಾಗಿ ಇಂಡಿಯಾ ಹೇಳ್ತು ಅಂದ್ರೆ ಅದು ಮಾತಿಗೆ ರೆಸ್ಪೆಕ್ಟ್ ಕೊಡೋ ತರ ಈ OIC ಕಂಟ್ರೀಸ್ಗಳು ಇದಾವೆ. ಈ ತರ ಒಳ್ಳೆ ರಿಲೇಶನ್ಶಿಪ್ OIC ಕಂಟ್ರೀಸ್ ಜೊತೆ ನಾವು ಇಟ್ಕೊಂಡಿರ್ಬೇಕಾದ್ರೆ ಅಂತ ಸಮಯದಲ್ಲಿ ಈ ರೀತಿ ಕಮೆಂಟ್ಸ್ಗಳು, ಅಂದ್ರೆ OIC ಬಗ್ಗೆ ಅಂತ ಅಂತಿಲ್ಲ, ಯಾಕೆ ಯಾವ್ದಾರ ಧರ್ಮದ ಬಗ್ಗೆ ಇದಕ್ಕೆ ಕಮೆಂಟ್ ಮಾಡಬೇಕು? ಇಂಡಿಯಾ ಅಂತ ದೇಶನೇ ಅಲ್ಲ. ಸೊ ಹಂಗಿರ್ಬೇಕಾದ್ರೆ ಧರ್ಮಗಳ ಮಧ್ಯದಲ್ಲಿ ಎತ್ತು ಕಟ್ಟುವಂತ ಕೆಲಸ ಯಾರು ಕೂಡ ಮಾಡಬಾರದು. ಈ ಆರ್ಟಿಕಲ್ ನ ದ ಹಿಂದೂ 7th June ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬೀಮ್ಸ್ಟೆಕ್ ಅಂಡರ್ ಹಾಕಿದ್ದೀನಿ. ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಆರ್ಟಿಕಲ್. ಯಾಕಂದ್ರೆ ಇಷ್ಟು ದಿನ ಕೆಲವು ಆರ್ಟಿಕಲ್ಗಳು ಬರ್ತಿತ್ತು, ನಾವು ಉಳಿಸ್ಕೊಂಡಿದ್ದೆ. ಬೀಮ್ಸ್ಟೆಕ್ ಇಂದ ಇವಾಗ 25 ವರ್ಷ ಬೀಮ್ಸ್ಟೆಕ್ ಸ್ಟಾರ್ಟ್ ಆಗ್ಬಿಟ್ಟು ಇದ್ರ ಬಗ್ಗೆ ಡೀಟೇಲ್ಡ್ ಅನಾಲಿಸಿಸ್ ನಾನು ಕೊಟ್ಬಿಡ್ತೀನಿ. ಇದು ಬಿಟ್ರೆ ಮತ್ತೆ ನೀವು ಯಾವ್ದು ಬೀಮ್ಸ್ಟೆಕ್ ಬಗ್ಗೆ ಓದುವಂತ ಅವಶ್ಯಕತೆ ಇಲ್ಲ. ಏನಿದು ಬೀಮ್ಸ್ಟೆಕ್ ಅಂದ್ರೆ ಬ್ಯಾಂಕಾಕ್ ಡಿಕ್ಲರೇಷನ್ ಅಂತ ಒಂದು ಡಿಕ್ಲರೇಷನ್ ಅಲ್ಲಿ 4 ಜನ ಸೇರ್ಕೊಂಡು ಒಂದು ಗ್ರೂಪಿಂಗ್ ಮಾಡ್ಕೊಂಡಿದ್ರು. ಅದನ್ನ ಬಿಸ್ಟ್ EC ಅಂತ ಕರೀತಾರೆ. ಬಿಸ್ಟ್ EC ಅಂದ್ರೆ ಬಾಂಗ್ಲಾ, ಇಂಡಿಯಾ, ಶ್ರೀಲಂಕಾ, ಥೈಲ್ಯಾಂಡ್ ಎಕನಾಮಿಕ್ ಕೋಆಪರೇಷನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂತಾರೆ. ದೆನ್ ಇದರಲ್ಲಿ ಮತ್ತೆ ಮಯನ್ಮಾರ್ ಬಂದು ಸೇರ್ಕೊಳುತ್ತೆ. ಮಯನ್ಮಾರ್ ಬಂದಾಗ ಬೀಮ್ಸ್ಟೆಕ್ ಅಂತ ಆಗುತ್ತೆ. ಬೀಮ್ಸ್ಟೆಕ್ ಅಂದ್ರೆ ನೋಡಿ ಇಲ್ಲಿ ಇವಾಗ ಕರೆಂಟ್ ಇರುವಂತ ಫುಲ್ ಫಾರ್ಮ್ ಅಲ್ಲ, ಅವಾಗ ಬೀಮ್ಸ್ಟೆಕ್ ಅಂದ್ರೆ ಬಾಂಗ್ಲಾ, ಇಂಡಿಯಾ, ಮಯನ್ಮಾರು, ಶ್ರೀಲಂಕಾ, ಥೈಲ್ಯಾಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಇದಂತದ್ದು. ಇದಾದ್ಮೇಲೆ ನೆಕ್ಸ್ಟ್ ನೇಪಾಳ, ಭೂತಾನ್. ಇದು ನಿಮಗೆ ಇಂಪಾರ್ಟೆಂಟು. ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಅಂದ್ರೆ ಬೇ ಆಫ್ ಬೆಂಗಾಲ್ ಅಲ್ಲಿ ಬರೀ ಬೇ ಆಫ್ ಬೆಂಗಾಲ್ ಟಚ್ ಆಗುವಂತ ಒಂದು ಕಂಟ್ರಿಗಳು ಅಷ್ಟೇ ಅಲ್ಲ. ನೇಪಾಳ, ಭೂತಾನ್ ಬೇ ಆಫ್ ಬೆಂಗಾಲ್ ಟಚ್ ಆಗಲ್ಲ. ಆದ್ರೂ ಕೂಡ ನೇಪಾಳ, ಭೂತಾನ್ ಬೇ ಆಫ್ ಬೀಮ್ಸ್ಟೆಕ್ ಇಂದು ಮೆಂಬರ್ಶಿಪ್. ಸೊ 2004 ಅಲ್ಲಿ ನೇಪಾಳ ಮತ್ತೆ ಭೂತಾನ್ ಕೂಡ ಸೇರ್ಕೊಳುತ್ತೆ. ಸೇರ್ಕೊಂಡ ಮೇಲೆ ಇದೇ ಬೀಮ್ಸ್ಟೆಕ್ಕಿಗೆ ಅಕ್ರೋನಿಮ್ ಫುಲ್ ಫಾರ್ಮ್ ಚೇಂಜ್ ಮಾಡ್ತಾರೆ. ಏನ್ ಮಾಡ್ತಾರೆ? ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಹೇಳ್ತಾರೆ. ದೆನ್ ಈ ರೀತಿ ನೇಮ್ ಚೇಂಜ್ ಮಾಡಿದ್ಮೇಲೆ ಯಾವ್ಯಾವ ಸೆಕ್ಟರ್ ಮೇಲೆ ನೀವು ಹಂಗಾರೆ ಮಲ್ಟಿ ಸೆಕ್ಟರ್ ಅಂತಿದ್ರಲ್ಲ, ಯಾವ್ಯಾವ ಸೆಕ್ಟರ್ ಮೇಲೆ ನೀವು ಡಿಸ್ಕಷನ್ ಮಾಡ್ತೀರಾ ಅಂದ್ರೆ ಹೆಚ್ಚು ಕಮ್ಮಿ ಒಂದು 25-26 ಸೆಕ್ಟರ್ ಮೇಲೆ ಡಿಸ್ಕಷನ್ ಮಾಡ್ತಾರೆ ಇವರು.
ವ್ಯಾಕ್ಸಿನೇಷನ್, ಹೆಲ್ತ್, ಎನ್ವಿರಾನ್ಮೆಂಟ್, ಶಿಪ್ಪಿಂಗ್, ಗಿಪ್ಪಿಂಗ್ ಎಲ್ಲದ್ರ ಮೇಲೂ ಡಿಸ್ಕಸ್ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಮಲ್ಟಿ ಸೆಕ್ಟರ್ ಅಲ್ಲಿ ವಿಚಾರವಾಗಿ ಇವರು ಡಿಸ್ಕಷನ್ ಮಾಡ್ತಾರೆ. ಹಾಗಾಗಿ ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಆಕ್ಚುಲಿ ಈ ಬೇ ಆಫ್ ಬೆಂಗಾಲ್ ಇದೆಯಲ್ಲ, ಇದು ಬೇ ಆಫ್ ಬೆಂಗಾಲ್ ಆಚೆ ಈಚೆ ಕನೆಕ್ಷನ್ ಮಾಡೋದೇ ಒನ್ ಆಫ್ ದಿ ಇಂಪಾರ್ಟೆಂಟ್. ಅಂದ್ರೆ ಇವ್ರದ್ದು ಕನೆಕ್ಟಿವಿಟಿ ಪ್ರಾಜೆಕ್ಟ್ಗಳೇ ಭಾರಿ ಇಂಪಾರ್ಟೆಂಟು. ಇದರಿಂದ ತುಂಬಾ ಪೀಪಲ್ ಆಗಲಿ ಎಕನಾಮಿ ಆಗಲಿ ಚೆನ್ನಾಗಿ ಮೂವ್ಮೆಂಟ್ ಆಗುತ್ತೆ. ಉದಾಹರಣೆಗೆ ಇವರು ಎತ್ಕೊಂಡಿರುವಂತಹ ಪ್ರಾಜೆಕ್ಟ್ಸ್ಗಳು ಇಂಪಾರ್ಟೆಂಟು. ಕಲಾದಾನ್ ಮಲ್ಟಿ ಮೋಡ್ ಪ್ರಾಜೆಕ್ಟ್ ಅಂತ ಅಂದ್ಬಿಟ್ಟು, ಇದು ಇಂಡಿಯಾ ಮತ್ತೆ ಮಯನ್ಮಾರ್ ಮಧ್ಯದಲ್ಲಿರುವಂಥದ್ದು. ಅಥವಾ ಏಷ್ಯನ್ ಟ್ರೈಲ್ಯಾಟ್ರಲ್ ಹೈವೇ ಅಂತಿದೆ, ಇಂಡಿಯಾ, ಮಯನ್ಮಾರ್, ಥೈಲ್ಯಾಂಡು. ದೆನ್ BBIN ಮೋಟರ್ ವೆಹಿಕಲ್ ಅಗ್ರಿಮೆಂಟ್ ಅಂತಿದೆ. BBIN ಅಂತಂದ್ರೆ ಬಾಂಗ್ಲಾ, ಭೂತಾನು, ಇಂಡಿಯಾ ಮತ್ತೆ ನೇಪಾಳು. ಸೊ ಹಾಗಾಗಿ ಇವೆಲ್ಲ ಕೆಲವು ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್ಗಳು. ಇದು ವೆರಿ ಇಂಪಾರ್ಟೆಂಟ್. ಬೀಮ್ಸ್ಟೆಕ್ ಇಂಡಿಯಾಗೆ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ನಾವು ಯಾವಾಗಲೂ ಕೂಡ ನೇಬರ್ಸ್ ಫಸ್ಟ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸೊ ಆ ಪಾಲಿಸಿಗೆ ಬೀಮ್ಸ್ಟೆಕ್ ಯಾವ ಕಂಟ್ರೀಸ್ ಇದಾವಲ್ಲ ನೋಡಿ, ಇವೆಲ್ಲವೂ ಕೂಡ ಇಂಡಿಯಾಗೆ ಬಾರ್ಡರ್ ಇರುವಂತವೆ. ಹಾಗಾಗಿ ಇಂಡಿಯಾದ ನೇಬರ್ಹುಡ್ ಫಸ್ಟ್ ಪಾಲಿಸಿಗೆ ವೆರಿ ಇಂಪಾರ್ಟೆಂಟ್. ದೆನ್ ಲುಕ್ ಈಸ್ಟ್ ಪಾಲಿಸಿ, ಅವಾಗ ಗುಜರಾಲ್ ಡಾಕ್ಟರಿನಲ್ಲಿ ಲುಕ್ ಈಸ್ಟ್ ಪಾಲಿಸಿ ಇತ್ತು, ಈಗ ಅದನ್ನೇ ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಅಂದ್ಬಿಟ್ಟು ನಾವು ಮಾಡಿದ್ದಾರೆ. ಸೊ ಆಕ್ಟ್ ಈಸ್ಟ್ ಪಾಲಿಸಿಗೂ ಕೂಡ ಇದು ಒನ್ ಆಫ್ ದಿ ಇಂಪಾರ್ಟೆಂಟ್. ದೆನ್ ನಾವು ಇಂಡಿಯಾ ಮ್ಯಾಪ್ ಅನ್ನು ನೀವು ನೋಡಿದ್ರೆ, ನಾರ್ತ್ ಈಸ್ಟ್ ಇಂಡಿಯಾ ಕನೆಕ್ಟ್ ಆಗಿರುವಂತದ್ದು ಇದೊಂದು ಸಣ್ಣ ಚಿಕನ್ ನೆಕ್ ಮೂಲಕ ಹಿಂಗ್ ಬಂದ್ಬಿಟ್ಟು ನಾವು ನೋಡಿ, ನಾವು ಇದನ್ನ ನಮಗೆ ಈ ತರ ಬರುತ್ತೆ. ನಾರ್ತ್ ಈಸ್ಟ್ ನಮಗೆ ಕನೆಕ್ಟ್ ಆಗಿರುವಂತದ್ದೇ ಈ ಒಂದು ಚಿಕನ್ ನೆಕ್ ಮೂಲಕ ಕನೆಕ್ಟ್ ಆಗಿದೆ. ಅದು ಬಿಟ್ರೆ ಈ ಕಡೆ ಸೈಡ್ ನಮಗೆ ವೆಸ್ಟ್ ಬೆಂಗಾಲ್ ಬರುತ್ತೆ. ಅಕಸ್ಮಾತ್ ಈ ಬೇ ಆಫ್ ಬೆಂಗಾಲ್ ಇಂದು ಕಂಟ್ರಿ ಜೊತೆ ನಾವು ಚೆನ್ನಾಗಿ ಲೀಡರ್ಶಿಪ್ ಅಥವಾ ಚೆನ್ನಾಗಿ ನಾವು ಒಪ್ಪಂದ ಹಿಡ್ಕೊಂಡಿದ್ರೆ, ಬಾಂಗ್ಲಾದೇಶ್ ಮೂಲಕ ನಮಗೆ ಏನಾದ್ರೂ ಮೂವ್ಮೆಂಟ್ ಆಗೋದಕ್ಕೆ ಸಿಕ್ತು ಅಂದ್ರೆ ನೋಡ್ರಿ, ವೆಸ್ಟ್ ಬೆಂಗಾಲ್ ಇಂದ ನಾರ್ತ್ ಈಸ್ಟಿಗೆ ಆರಾಮ್ ಮೂವ್ ಆಗ್ಬೋದು. ಹಿಂಗ್ ಬಂದು ಮೂವ್ ಆಗೋದಕ್ಕಿಂತ ಹಿಂಗ್ ಮೂವ್ ಆಗೋದು ಈಸಿ. ಸೊ ಹಾಗಾಗಿ ನಾರ್ತ್ ಈಸ್ಟ್ ಡೆವಲಪ್ಮೆಂಟ್ ಇದೆಲ್ಲದಕ್ಕೂ ಕೂಡ ಈ ಬೀಮ್ಸ್ಟೆಕ್ ಕಂಟ್ರೀಸ್ಗಳು ನಮಗೆ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಆಬ್ವಿಯಸ್ಲಿ ಚೈನಾನ ಕೌಂಟರ್ ಮಾಡ್ಬೋದು, ಯಾಕಂದ್ರೆ ಬೀಮ್ಸ್ಟೆಕ್ ಅಲ್ಲಿ ಚೈನಾ ಇಲ್ಲ. ಅಟ್ ದ ಸೇಮ್ ಟೈಮ್ ಸಾರ್ಕ್ ನ ಕೌಂಟರ್ ಮಾಡ್ಬೋದು. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಇದೆಯಲ್ಲ, ಈ ಸಾರ್ಕ್ ಕಂಟ್ರೀಸ್ ಅಲ್ಲಿ ಒನ್ ಆಫ್ ದಿ ಮೇನ್ ಕಂಟ್ರಿ ಇರೋದು ಪಾಕಿಸ್ತಾನ. ಸೊ ಹಾಗಾಗಿ ಪಾಕಿಸ್ತಾನ ಚೈನಾ ಎರಡನ್ನೂ ಇದ್ರಲ್ಲಿ ಕೌಂಟರ್ ಮಾಡಬಹುದು. ಹಾಗಾಗಿ ಇದು ಸಿಗ್ನಿಫಿಕೆನ್ಸ್ ಇಂಡಿಯಾಗೆ ಭಾರಿ ಇಂಪಾರ್ಟೆಂಟ್. ದೆನ್ ಅಟ್ ದ ಸೇಮ್ ಟೈಮ್ ಸಾರ್ಕಿ ಕಂಪೇರ್ ಮಾಡಿದ್ರೆ ಬೀಮ್ಸ್ಟೆಕ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನೋಡ್ರಿ, ಇಲ್ಲಿ ಸಾರ್ಕಿನ ಲೋಪದೋಷಗಳನ್ನು ಹೇಳ್ತಾ ಸಾರ್ಕಿ ಕಂಪೇರ್ ಮಾಡಿದ್ರೆ ಬೀಮ್ಸ್ಟೆಕ್ ಇಂಪಾರ್ಟೆಂಟ್. ಆದ್ರೆ ಬೀಮ್ಸ್ಟೆಕ್ ಅಲ್ಲಿ ಮತ್ತೇನ್ ಪ್ರಾಬ್ಲಮ್ ಇದೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ಈ ಆರ್ಟಿಕಲ್ ನ ಏನ್ ಕೊಡ್ತಿದ್ದೀನಿ, ಕಾಂಪ್ರಹೆನ್ಸಿವ್ ಆರ್ಟಿಕಲ್ ಇದು. ಇಲ್ಲಿ ನೋಡ್ರಿ, ಸಾರ್ಕ್ ಕನ್ಫೈನ್ ಟು ಸೌತ್ ಏಷ್ಯಾ. ಹೌದಾ, ಸಾರ್ಕ್ ಸೌತ್ ಏಷ್ಯಾ ಮೇಲೆ ಹತ್ರ ಕನ್ಫೈನ್ ಆಗಿದೆ. ಬೀಮ್ಸ್ಟೆಕ್ ಇಟ್ ಈಸ್ ಕನೆಕ್ಟಿಂಗ್ ಟು ಸೌತ್ ಏಷ್ಯಾ ವಿತ್ ಸೌತ್ ಈಸ್ಟ್ ಏಷ್ಯಾ. ಯಾಕಂದ್ರೆ ಬೀಮ್ಸ್ಟೆಕ್ ಅಲ್ಲಿ ಮಯನ್ಮಾರ್ ಮತ್ತೆ ಥೈಲ್ಯಾಂಡ್ ಎರಡು ಮೆಂಬರ್ಶಿಪ್ ಇದೆ ಬೀಮ್ಸ್ಟೆಕ್ ಅಲ್ಲಿ. ಈ ಮಯನ್ಮಾರ್ ಥೈಲ್ಯಾಂಡ್ ಆಸಿಯಾನ್ ಕಂಟ್ರೀಸ್ ಗ್ರೂಪಿಂಗ್ ಅಲ್ಲಿ ಇದೆ. ಹಾಗಾಗಿ ಇದು ಏಷ್ಯಾನ ಆಸಿಯಾನಿಗೆ ಕನೆಕ್ಟ್ ಮಾಡೋದಕ್ಕೆ, ಸೌತ್ ಏಷ್ಯಾನ ಆಸಿಯಾನಿಗೆ ಕನೆಕ್ಟ್ ಮಾಡೋದಕ್ಕೆ ಇಂಪಾರ್ಟೆಂಟ್. ಹಾಗಾಗಿ ಸಾರ್ಕಿ ಕಂಪೇರ್ ಮಾಡಿದ್ರೆ ಬೀಮ್ಸ್ಟೆಕ್ ಚೆನ್ನಾಗಿದೆ. ನೆಕ್ಸ್ಟ್ ಇದು ಅವಾಗ ಕೋಲ್ಡ್ ವಾರ್ ಟೈಮಲ್ಲಿ ಎಸ್ಟಾಬ್ಲಿಷ್ ಆದಂಥದ್ದು ಸಾರ್ಕ್. ಹಾಗಾಗಿ ಕೋಲ್ಡ್ ವಾರ್ ಕ್ಯಾಲ್ಕುಲೇಷನ್ಸ್ ಮೇಲೆ ಇವು ನಿಂತಿರುತ್ತೆ. ಈಗ ಇದು ಪೋಸ್ಟ್ ಕೋಲ್ಡ್ ವಾರ್ ಆಗಿರೋದ್ರಿಂದ ಇನ್ನ ಒಂದು ಪ್ರಾಕ್ಟಿಕಲ್ ಗ್ರೂಪಿಂಗ್ ಇದು. ನೆಕ್ಸ್ಟ್ ಸಾರ್ಕ್ ಅಲ್ಲಿ ಬರೀ ಮಿಸ್ಟ್ರಸ್ಟ್, ಸಸ್ಪಿಷನ್ಸ್. ಇಂಡಿಯಾಗೆ ಆಫ್ಘಾನಿಸ್ತಾನ ಆಗುತ್ತೆ, ಆಫ್ಘಾನಿಸ್ತಾನ ಪಾಕಿಸ್ತಾನ ಆಗಲ್ಲ, ಪಾಕಿಸ್ತಾನಿಗೆ ಇಂಡಿಯಾಗ ಆಗಲ್ಲ, ಅವ್ನ ಕಂಟ್ರಿ ಇವನಿಗಾಗಲ್ಲ, ಇವನ್ ಕಂಟ್ರಿಗೆ ಅವನಿಗಾಗಲ್ಲ. ಒಬ್ಬೊಬ್ಬರೇ ಡಜನ್ ಮಕ್ಕಳು. ಅದೇನು ಹೇಳ್ತಾರಲ್ಲ ಉಪೇಂದ್ರ ಡೈಲಾಗು, ಅದು ಬಂದ್ಬಿಡುತ್ತೆ. ಬಟ್ ಇಲ್ಲಿ ರೀಸನಬಲಿ ದೇ ಆರ್ ವೆರಿ ಫ್ರೆಂಡ್ಲಿ ಪೀಪಲ್. ಯಾವುದು? ಬೀಮ್ಸ್ಟೆಕ್. ದೆನ್ ಅಸಿಮೆಟ್ರಿಕ್ ಪವರ್ ಬ್ಯಾಲೆನ್ಸ್. ಸಾರ್ಕ್ ಹ್ಯಾಸ್ ಅಸಿಮೆಟ್ರಿಕ್ ಪವರ್ ಬ್ಯಾಲೆನ್ಸ್. ಯಾಕಂದ್ರೆ ಈ ಕಡೆ ಸೈಡ್ ಇಂಡಿಯಾ ಇದೆ, ಈ ಕಡೆ ಸೈಡ್ ಹೊರಗಡೆಯಿಂದ ಚೈನಾ ಬಂದ್ಬಿಟ್ಟು ಪಾಕಿಸ್ತಾನಿಗೆ ಸಪೋರ್ಟ್ ಮಾಡ್ತಿದೆ. ದೆನ್ ಹಾಗಾಗಿ ಇಲ್ಲಿ ಸಾರ್ಕ್ ಅಲ್ಲಿ ಏನಾಗ್ತಿದೆ, ಪವರ್ ಪ್ರಾಪರ್ ಇಲ್ಲ. ಇಲ್ಲಿ ನೀಟಾಗಿ ಬ್ಯಾಲೆನ್ಸ್ ಆಫ್ ಪವರ್ ಇದೆ ಬೀಮ್ಸ್ಟೆಕ್ ಅಲ್ಲಿ. ದೆನ್ ಇಲ್ಲಿ ಸಾರ್ಕ್ ಕಂಟ್ರೀಸ್, ಸೌತ್ ಏಷ್ಯನ್ ಕಂಟ್ರೀಸ್ ಅಂತ ಅಂದ್ಬಿಟ್ಟು ನಾವು ನೋಡಿದ್ರೆ ಟ್ರೇಡು ಹೆಚ್ಚು ಕಮ್ಮಿ 5% ಅಷ್ಟೇ ಇದೆ. ಅದ್ರ ಪೊಟೆನ್ಷಿಯಲ್ ನೋಡಿದ್ರೆ 5% ಅಷ್ಟೇ ಇದೆ, ಡೆವಲಪೇ ಆಗಿಲ್ಲ. ಯಾಕಂದ್ರೆ ಒಂದ್ಸಲ ಹೇಳ್ತಿದಾರಲ್ಲ, ಇವ್ರ ಕಂಟ್ರಿ ಅವ್ರಿಗಾಗಲ್ಲ, ಅವ್ರ ಕಂಟ್ರಿ ಇವ್ರಿಗಾಗಲ್ಲ. ಅದೇ ಬೀಮ್ಸ್ಟೆಕ್ ಇದ್ರ ಬಗ್ಗೆ ಯಾವುದೇ ರೀತಿ ನಾವು ಇನ್ನ ಗಮನ ಹರಿಸಿಲ್ಲ ಅಂತಂದ್ರೂ ಕೂಡ ಇದು ಆಲ್ರೆಡಿ ನಿಯರ್ಲಿ 10% ರೀಚ್ ಆಗ್ತಿದೆ. ಹಾಗಾಗಿ ಬೀಮ್ಸ್ಟೆಕ್ ಇಂಪಾರ್ಟೆಂಟ್. ಮತ್ತೆ ಇಂಥ ಬೀಮ್ಸ್ಟೆಕ್ ಅನ್ನು ಯಾಕೆ ಡೆವಲಪ್ ಮಾಡ್ತಿಲ್ಲ? 25 ವರ್ಷ ಆಯ್ತು ಅಂತಿದ್ದೀರಾ. 20 ವರ್ಷದಿಂದ ಹಂಗಾರೆ ಇವ್ರು ಏನು ದಬಾಕೆ ಇಲ್ವಾ ಅಂತಂದ್ರೆ ಇಲ್ಲೂ ಕೂಡ ಪ್ರಾಬ್ಲಮ್ ಇದೆ ಗುರು. ಏನಂದ್ರೆ ಇನ್ಕನ್ಸಿಸ್ಟೆನ್ಸಿ ಇನ್ ಮೀಟಿಂಗ್. ಏನ್ ಬಿಡು ಬೀಮ್ಸ್ಟೆಕ್ ಮೀಟಿಂಗ್ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಬೀಮ್ಸ್ಟೆಕ್ ಸಮಿಟ್ಗಳು ನಡೆಯುತ್ತೆ, 2 ವರ್ಷಕ್ಕೊಂದ್ಸಿ ನಡಿಬೇಕಾ? 25 ವರ್ಷ ಆಯ್ತು. ಹಂಗಾರೆ 25 ವರ್ಷದಲ್ಲಿ 2 ವರ್ಷಕ್ಕೊಂದ್ಸಿ ನಡಿಬೇಕಂದ್ರೆ ಅಟ್ಲೀಸ್ಟ್ 12 ಮೀಟಿಂಗ್ ನಡೆದಿರ್ಬೇಕಾ? ಬರೀ 4 ಮೀಟಿಂಗ್ ನಡೆದಿದ್ದಾವೆ. ಸೊ ಹಂಗಾಗಿ ಸೀರಿಯಸ್ನೆಸ್ ಇಲ್ಲ. ಮಿನಿಸ್ಟ್ರಿಯಲ್ ಮೀಟಿಂಗ್ಸ್ ಅಂದ್ರೆ ಫಾರಿನ್ ಮಿನಿಸ್ಟರ್ಗಳು ಮೀಟ್ ಆಗ್ತಾರೆ ಬೀಮ್ಸ್ಟೆಕ್ ಇಂದು, ಅದು 1 ವರ್ಷಕ್ಕೆ ಮೀಟ್ ಆಗಬೇಕು, ಅದು ಮೀಟಿಂಗ್ ಆಗ್ತಿಲ್ಲ. ಮೀಟಿಂಗ್ ಆಗ್ತಿಲ್ಲ ಅಂದ್ರೆ ಹೆಂಗಾಗುತ್ತೆ? ನೆಕ್ಸ್ಟ್ ನೆಗ್ಲೆಕ್ಟೆಡ್ ಬೈ ಮೆಂಬರ್ ಸ್ಟೇಟ್ಸ್. ನೆಗ್ಲೆಕ್ಟೆಡ್ ಬೈ ಮೆಂಬರ್ ಸ್ಟೇಟ್ಸ್ ಅಂದ್ರೆ ಸಾರ್ಕ್ ಅಲ್ಲಿ ಏನಾರ ವರ್ಕ್ ಆಗ್ಲಿಲ್ಲ ಅಂದ್ರೆ ದೆನ್ ಮುನಿಸ್ಕೊಂಡ್ಬಿಟ್ಟು ಇಂಡಿಯಾ ಬೀಮ್ಸ್ಟೆಕ್ ಕಡೆ ಬರುತ್ತೆ. ಅದೇ ತರ ಥೈಲ್ಯಾಂಡ್, ಮಯನ್ಮಾರ್ ಆಸಿಯಾನ್ ಅಲ್ಲಿ ಅವ್ರದ್ದು ಏನಾರ ವರ್ಕೌಟ್ ಆಗಿಲ್ಲ ಅಂದ್ರೆ ಮುನಿಸ್ಕೊಂಡು ಬೀಮ್ಸ್ಟೆಕ್ಗೆ ಬರುತ್ತೆ. ಹಾಗಾಗಿ ಇದೊಂಥರ ರೆಫ್ಯೂಜಿ ಏರಿಯಾ ತರ ಆಗ್ಬಿಟ್ಟಿದೆ ಹೊರತು ಇದನ್ನೇ ಡೆವಲಪ್ ಮಾಡ್ಬೇಕಂತ ಇವ್ರಿಗಿಲ್ಲ. ನೆಕ್ಸ್ಟ್ ಬ್ರಾಡ್ ಫೋಕಸ್. ನಾವು ಬೀಮ್ಸ್ಟೆಕ್ ಇನ್ ಫುಲ್ ಫಾರ್ಮ್ ಅಲ್ಲೇ MS ಅಂದ್ರೆ ಮಲ್ಟಿ ಸೆಕ್ಟರ್ ಅಂತ ನೋಡಿದೀವಿ. ಮಲ್ಟಿ ಸೆಕ್ಟರ್ ಮೇಲೆ ಫೋಕಸ್ ಮಾಡಿದ್ರೆ ಹೌ ಕ್ಯಾನ್ ಯು ಸರ್ವೈವ್? ಎಫಿಷಿಯನ್ಸಿ ಆಬ್ವಿಯಸ್ಲಿ ಲೋ ಆಗುತ್ತೆ. ನೆಕ್ಸ್ಟ್ ಬೈಲಾಟ್ರಲ್ ಇಶ್ಯೂಸ್.
ಈ ಕಡೆ ಬಾಂಗ್ಲಾದೇಶು, ಮಯನ್ಮಾರು, ರೋಹಿಂಗ್ಯಾ ಮುಸ್ಲಿಮ್ಸ್ ಮೇಲೆ ಗಲಾಟೆ ಮಾಡ್ತಿದ್ದಾರೆ. ಮಯನ್ಮಾರು, ಥೈಲ್ಯಾಂಡ್ ಇಂದು ಕೆಲವು ಬಾರ್ಡರ್ ಇಶ್ಯೂಸ್ಗಳಿದಾವೆ. ಹಾಗಾಗಿ ಇವ್ರ ಬಯಲಾಟರಲ್ ಇಶ್ಯೂಸ್ಗಳು ತುಂಬಾ ಇದಾವೆ. ನೆಕ್ಸ್ಟ್, ಸ್ಟಿಲ್ ಬೀಮ್ಸ್ಟೆಕ್ 25 ವರ್ಷ ಆದ್ರೂ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಲ್ಲ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಲ್ಲ ಅಂದ್ರೆ ಮತ್ತೆ ನೀವು ಹಂಗಾರೆ 40% 50% ಟ್ರೇಡ್ ನ ರಿಯಲೈಸೇಷನ್ ಹೆಂಗ್ ಮಾಡ್ಕೊಂತೀರಾ? ಸಾಧ್ಯನೇ ಇಲ್ಲ. ನೆಕ್ಸ್ಟ್, ಈ ಬೀಮ್ಸ್ಟೆಕ್ ಇರವೇ ಸ್ವಲ್ಪ ಕಂಟ್ರಿಗಳು, ಅದರಲ್ಲಿ ಮತ್ತೆ ಸಬ್ ರೀಜನಲ್ ಗ್ರೂಪಿಂಗ್ಗಳು ಮಾಡ್ಕೊಂತಿದ್ದಾವೆ. ಇತ್ತೀಚೆಗೆ BCIM ಅಂತ ಒಂದು ಗ್ರೂಪ್ ಆಗಿದೆ, ಬಾಂಗ್ಲಾ, ಚೈನಾ, ಇಂಡಿಯಾ, ಮಯನ್ಮಾರ್. ಸೊ ಈ ತರ ಸಣ್ಣ ಪುಟ್ಟ ಗ್ರೂಪಿಂಗ್ಗಳು ನೀವು ಮಾಡ್ಕೊಂಡ್ಬಿಟ್ರೆ ಅದು ಮತ್ತೆ ಬೀಮ್ಸ್ಟೆಕ್ ಥ್ರೆಟನ್ ಆಗಲ್ವಾ? ಸೊ ಇವೆಲ್ಲ ಕಾರಣದಿಂದ ರಿಯಲೈಸ್ ಮಾಡ್ಕೊಂಡು ಇವೆಲ್ಲ ಲೋಪದೋಷಗಳನ್ನ ನಾವು ಸರಿ ಮಾಡ್ಕೊಂಡ್ರೆ 100% ಬೀಮ್ಸ್ಟೆಕ್ ಗೋಯಿಂಗ್ ಟು ಬಿ ಒನ್ ಆಫ್ ದಿ ಇಂಪಾರ್ಟೆಂಟ್ ರೀಜನಲ್ ಗ್ರೂಪಿಂಗ್ ಅಂತ ನಾವು ಹೇಳ್ಬೋದು. ಈ ಆರ್ಟಿಕಲ್ನ ದ ಹಿಂದೂ 7th ಜೂನ್ ಪೊಲಿಟಿ ಸೆಕ್ಸ್ ಆಸ್ ಎ ಪ್ರೊಫೆಷನ್ ಅಂತ ಅಂದ್ಬಿಟ್ಟು ಆರ್ಟಿಕಲ್ ಅಂಡರ್ ಹಾಕಿದ್ದೀನಿ. ಬಟ್ ಇದಕ್ಕೆ ಪ್ರೀವಿಯಸ್ಲಿ 26th ಮೇ ಅಲ್ಲಿ ಪೊಲಿಟಿನಲ್ಲಿ ಮತ್ತೆ ಸೆಕ್ಸ್ ಆಸ್ ಎ ಪ್ರೊಫೆಷನ್ ಇತ್ತು. ಹಾಗಾಗಿ ಅವತ್ತೊಂದು ವರ್ಡಿಕ್ಟ್ ಬಂದಿತ್ತು. ಆ ವರ್ಡಿಕ್ಟ್ನ ನಾವು ಹೇಳ್ತೀವಿ ಬುಧದೇವ್ ಕರ್ಮಾಸ್ಕರ್ ಕೇಸ್ ಅಂತ ಅಂದ್ಬಿಟ್ಟು. ಬುಧದೇವ್ ಕರ್ಮಾಸ್ಕರ್ ಕೇಸಲ್ಲಿ ಏನು ಹೇಳಿತ್ತಂತಂದ್ರೆ, ಕನ್ಸಿಡರ್ ಸೆಕ್ಸ್ ಆಸ್ ಎ ಪ್ರೊಫೆಷನ್. ಹಾಗಾಗಿ ಯಾರು ಸೆಕ್ಸ್ ವರ್ಕರ್ಸ್ ಇದ್ದಾರೆ ಅವ್ರನ್ನ ಡಿಗ್ನಿಟಿಯಿಂದ ನೀವು ಟ್ರೀಟ್ ಮಾಡಬೇಕು ಅಂಡ್ ಆಲ್ಸೋ ಅವರಿಗೆ ಈಕ್ವಲ್ ಪ್ರೊಟೆಕ್ಷನ್ ಕೊಡಬೇಕು ಲಾ ಪ್ರಕಾರ. ಇಲ್ಲಿ ಏನ್ ಹೇಳ್ತಿದ್ದಾರೆ, ಪೊಲೀಸ್ ನೀವು ಇಂಟರ್ಫಿಯರ್ ಆಗಂಗಿಲ್ಲ ಇಫ್ ದಟ್ ಸೆಕ್ಸ್ ವರ್ಕರ್ ಈಸ್ ಎಂಗೇಜ್ಡ್ ಇನ್ ಎ ಸೆಕ್ಸುವಲ್ ಆಕ್ಟಿವಿಟಿ. ಇಫ್ ದಟ್ ಸೆಕ್ಸ್ ವರ್ಕರ್ ಈಸ್ ಅನ್ ಅಡಲ್ಟ್, ದೆನ್ ಅಂದ್ರೆ ಸೆಕ್ಸ್ ಆಕ್ಟಿವಿಟಿ ನಡಿಬೇಕಾದ್ರೆ ಇಬ್ರು ಅಡಲ್ಟ್ ಇದ್ದಾರೆ ಅಂಡ್ ದಟ್ ಈಸ್ ಎ ಕನ್ಸೆಂಟಿಂಗ್, ಇಬ್ರು ಕನ್ಸೆಂಟ್ ಇಂದ ನಡೀತಿದೆ ಅಂತಂದ್ರೆ ದೆನ್ ಅದು ಇಲ್ಲಿಗಲ್ ಅಲ್ಲ, ಪೊಲೀಸ್ ಅವ್ರಿಗೆ ಟ್ರಬಲ್ ಮಾಡಂಗಿಲ್ಲ. ಸೊ ಹಾಗಾಗಿ ಇಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದಂತ ಜಡ್ಜ್ಮೆಂಟ್ ಕೊಟ್ಟಿದೆ, ಏನಂದ್ರೆ ವಾಲಂಟ್ರಿ ಸೆಕ್ಸ್ ಇಸ್ ನಾಟ್ ಇಲ್ಲಿಗಲ್. ಬಟ್ ಈ ತರ ಹೆಣ್ಮಕ್ಳನ್ನ ಹಿಡ್ಕೊಂಡ್ಬಂದು ಅವ್ರಿಗೆ ಪ್ರೆಷರ್ ಕೊಟ್ಟು ಅವರಿಗೆ ಅವ್ರ ಮೇಲೆ ಟಾರ್ಚರ್ ಮಾಡಿಬಿಟ್ಟು ಈ ಬ್ರಾಥಲ್ಗಳೆಲ್ಲ ನಡೆಸ್ತಾರಲ್ಲ, ದಟ್ ಈಸ್ ಅನ್ಲಾಫುಲ್. ಸೊ ಹಾಗಾಗಿ ಬ್ರಾಥಲ್ ನಡೆಸಂಗಿಲ್ಲ, ವಾಲಂಟ್ರಿ ಸೆಕ್ಸ್ ಇಸ್ ಅಲೋಡ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ಪೊಲೀಸ್ ಸೆಕ್ಸ್ ವರ್ಕರ್ಸ್ ಅನ್ನ ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಅವ್ರೇನಾರ ಕಂಪ್ಲೇಂಟ್ ಕೊಡಕ್ ಬಂದ್ರೆ ದೆನ್ ಅವ್ರ ಕಂಪ್ಲೇಂಟ್ ಅನ್ನ ಅಕ್ಸೆಪ್ಟ್ ಮಾಡಬೇಕು ಯಾವ್ದಾರ ವಿಚಾರವಾಗಿ. ದೆನ್ ಅವರ ಪ್ರೊಫೆಷನಲ್ಲೂ ಕೂಡ ಅವರಿಗೆ ಏನಾದ್ರು ಟಾರ್ಚರ್ ಆ ಥರ ಎಲ್ಲ ಆಯ್ತು ಅಂದ್ರೆ ದೆನ್ ಅವ್ರು ಕಂಪ್ಲೇಂಟ್ ಕೊಡಕ್ ಬಂದ್ರೆ ನೀನೇ ಸೆಕ್ಸ್ ವರ್ಕರ್ ಇದೆಯಾ ಅಂತ ಅವ್ರನ್ನ ಡೆರೋಗೇಟರಿ ಆಗಿ ನೋಡಬಾರ್ದು. ಆ ಒಂದು ವಿಚಾರನೂ ಸುಪ್ರೀಂ ಕೋರ್ಟ್ ಹೇಳಿದೆ, ವೆರಿ ಇಂಪಾರ್ಟೆಂಟ್. ದೆನ್ ಆಲ್ಸೋ ಮೀಡಿಯಾಗೆ ಹೇಳಿದೆ, ನೀವು ಯಾವ್ದಾದ್ರು ರೈಡು ಗೀಡು ಈ ಥರದ್ದೆಲ್ಲ ನೀವು ಮಾಡಿದಾಗ ದೆನ್ ಯು ಹ್ಯಾವ್ ಟು ಟೇಕ್ ಅಟ್ಮೋಸ್ಟ್ ಕೇರ್ ದಟ್ ಆ ವರ್ಕರಿನ ಐಡೆಂಟಿಟಿನ ರಿವೀಲ್ ಮಾಡುವಂಥದ್ದು ಅಥವಾ ಅವರಿಗೆ ಧಕ್ಕೆ ಆಗೋ ರೀತಿ ಮಾತಾಡುವಂಥದ್ದು ಆ ಥರನೂ ಕೂಡ ಯಾವುದೇ ಆಕ್ಟಿವಿಟೀಸ್ಗಳನ್ನು ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು ಹೇಳಿದೆ. ಸೊ ಹಾಗಾಗಿ ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಜಡ್ಜ್ಮೆಂಟ್. ಈ ಜಡ್ಜ್ಮೆಂಟಿನ ಹೆಸರು ನಿಮಗೆ ನೆನಪಿರಲಿ, ಬುಧದೇವ್ ಕರ್ಮಾಸ್ಕರ್ ಕೇಸ್. ಈ ಆರ್ಟಿಕಲ್ನ ದ ಹಿಂದೂ 7th ಜೂನ್ ಎಜುಕೇಶನ್ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಆಫ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂಡರ್ ಹಾಕಿದೀವಿ. ಇಲ್ಲಿ ಏನ್ ಹೇಳ್ತಿದ್ದಾರೆ, ಆಕ್ಚುಲಿ ಈ ಆರ್ಟಿಕಲ್ ಅಲ್ಲಿ UGC ದಟ್ ಈಸ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಫಾರಿನ್ ಇನ್ಸ್ಟಿಟ್ಯೂಷನ್ ಜೊತೆ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಟೈ ಅಪ್ ಆಗೋದಕ್ಕೆ ಇವ್ರು ಪರ್ಮಿಷನ್ ಕೊಟ್ಟಿದ್ದಾರೆ. ಆದ್ರೆ ಆನ್ಲೈನ್ ಅಲ್ಲಿ ಟೈ ಅಪ್ ಆಗೋದಕ್ಕೆ ಕೊಡ್ತಿಲ್ಲಂತೆ. ಯಾಕೆ ಆನ್ಲೈನ್ ಅಲ್ಲಿ ಕೊಡ್ತಿಲ್ಲ, ಅದಕ್ಕೆ ಅವ್ರದೇ ಆದಂತ ಕೆಲವು ರೀಸನ್ಸ್ಗಳಿದಾವೆ, ಇರಲಿ. ಹಾಗಾದ್ರೆ ಬೇರೆ ಟೈ ಅಪ್ ಹೆಂಗಾಗ್ಬೋದು ಅನ್ನೋದ್ರ ಬಗ್ಗೆ ನಾವು ಒಂಚೂರು ತಿಳ್ಕೊಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡೋಣ, ಯಾವುದೋ ಒಂದು ಫಾರಿನ್ ಇನ್ಸ್ಟಿಟ್ಯೂಷನ್ ಇದೆ, ಈ ಫಾರಿನ್ ಇನ್ಸ್ಟಿಟ್ಯೂಷನ್ ದಿ ಅಂತ ಅಂದ್ಬಿಟ್ಟು ಒಂದು ರ್ಯಾಂಕಿಂಗ್ ಬರುತ್ತೆ, ಅರ್ಥ ಆಗ್ತಿದ್ಯಾ? ಅದಿರಲಿ, ಅಥವಾ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಅಂತ ಬರುತ್ತೆ. ಇವೆರಡು ಕೂಡ ಒನ್ ಆಫ್ ದ ಪ್ರೆಸ್ಟಿಜಿಯಸ್ ರ್ಯಾಂಕಿಂಗ್ಗಳು ಇನ್ಸ್ಟಿಟ್ಯೂಷನ್ಸ್ಗೆ, ಇಡೀ ವರ್ಲ್ಡ್ ಅಲ್ಲಿ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ರ್ಯಾಂಕಿಂಗ್ ಕೊಡುವಂಥದ್ದು. ಅಂತ ರ್ಯಾಂಕಿಂಗ್ಗಳಲ್ಲಿ ಟಾಪ್ 1000 ಅಲ್ಲಿ ಏನಾರ ಇತ್ತು ಅಂದ್ರೆ ಈ ಫಾರಿನ್ ಇನ್ಸ್ಟಿಟ್ಯೂಷನ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಜೊತೆ ಕೊಲಾಬ್ರೇಷನ್ ಮಾಡೋದಕ್ಕೆ ಎಲಿಜಿಬಲ್. ನೆಕ್ಸ್ಟ್, ಹಾಗಾದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್ ಅಂತ ತಗೊಳ್ಳೋಣ. ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್ ಅಂತ ನೀವು ತಗೊಂಡ್ರೆ ಇದು ಕೂಡ DL ಆಗಲಿ ಅಥವಾ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಅಲ್ಲಾಗಿ ಟಾಪ್ 1000 ಅಲ್ಲಿ ಇರಬೇಕು. ಹೋಗ್ಲಿ, ಅದಿಲ್ವಾ, ಇಂಡಿಯಾದಲ್ಲಿ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಷನ್ ಕೌನ್ಸಿಲ್ ಅಂತ ಅಂದ್ಬಿಟ್ಟು ಸ್ಕೋರ್ ತೆಗಿತಾರೆ. ಆ ಸ್ಕೋರಲ್ಲಿ 4ಕ್ಕೆ 3+ ಆದ್ರೂ ಇರಬೇಕು. ಹೋಗ್ಲಿ, ಅದಿಲ್ವಾ, ಇಂಡಿಯಾದಲ್ಲೇ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತ ಅಂದ್ಬಿಟ್ಟು ಕೊಡ್ತಾರೆ, ಅದರಲ್ಲಿ ಟಾಪ್ 100 ಇರಬೇಕು. 1000 ಅಲ್ಲ, ಬಿಸ್ಕೆಟ್ ಹಾಕಿದ್ರೆ ನಿಮಗೆ UPSC KPSC ಇದರಲ್ಲೇ ಬಿಸ್ಕೆಟ್ ಆಗುತ್ತೆ. ಟಾಪ್ 100 ಅಂತ ಅಂದ್ಬಿಟ್ಟು ಇದು ಟಾಪ್ 1000 ಅಂತ ಕೊಟ್ಬಿಡುತ್ತೆ. 1000 ಅಲ್ಲ, 100 ಇದು. ಸೊ ಈ ತರ ಇತ್ತು ಅಂದ್ರೆ ದೆನ್ ನೀವೆರಡು ಇನ್ಸ್ಟಿಟ್ಯೂಷನ್ ಏನ್ ಮಾಡ್ಬೋದು, ಕೊಲಾಬರೇಟ್ ಆಗ್ಬಿಟ್ಟು ಪ್ರೋಗ್ರಾಮ್ಗಳನ್ನ ಕೊಡ್ಬೋದು. ಏನೇನು ಪ್ರೋಗ್ರಾಮ್ ಕೊಡ್ಬೋದು? ಜಾಯಿಂಟ್ ಡಿಗ್ರಿ ಕೊಡ್ಬೋದು, ಡ್ಯುಯಲ್ ಡಿಗ್ರಿ ಕೊಡ್ಬೋದು, ಅಥವಾ ಟ್ವಿನ್ನಿಂಗ್ ಕೊಡ್ಬೋದು. ಇದ್ರ ಮೇಲೆ ಈ ವರ್ಡ್ಗಳೇನಿದಾವಲ್ಲ ಇದ್ರ ಮೇಲೆ ಮತ್ತೆ ನಮಗೆ ಕ್ವಶನ್ ಬಂದ್ರು ಬರ್ಬೋದು. ಜಾಯಿಂಟ್ ಡಿಗ್ರಿ ಅಂದ್ರೆ ಏನು? ಕೋರ್ ಎಲಿಮೆಂಟ್ಸ್ ಆಫ್ 2 ಡಿಗ್ರಿ ಪ್ರೋಗ್ರಾಮ್ಸ್ ಆರ್ ಅಂಡರ್ಟೇಕನ್ ಸೈಮಲ್ಟೇನಿಯಸ್ಲಿ. ಜಾಯಿಂಟ್ ಡಿಗ್ರಿ ಅದು, ಅರ್ಥ ಆಗ್ತಿದೆಯಾ? BBM MBA ಒಟ್ಟಿಗೆ. ಸೊ 2 ಡಿಗ್ರಿಗಳನ್ನ ನೀವು ಜಾಯಿಂಟ್ ಆಗಿ ತಗೊಳುವಂಥದ್ದು, ಅಂದ್ರೆ 2 ಡಿಗ್ರಿ ಪ್ರೋಗ್ರಾಮ್ಗಳನ್ನ ಸೈಮಲ್ಟೇನಿಯಸ್ಲಿ ತಗೊಳುವಂಥದ್ದು. ಡ್ಯುಯಲ್ ಅಂದ್ರೆ ಒಂದೇ ಡಿಗ್ರಿ ಕೊಡ್ತಾರೆ, ಜಾಯಿಂಟ್ ಡಿಗ್ರಿನಲ್ಲಿ ನಿಮಗೆ ಒಂದೇ ಡಿಗ್ರಿ ಕೊಡ್ತಾರೆ. ಡ್ಯುಯಲ್ ಡಿಗ್ರಿ ಅಂತಂದ್ರೆ 2 ಫೀಲ್ಡ್ ಅಲ್ಲಿ ಇರುವಂತ 2 ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಗಳನ್ನ ನೀವು ಓದುವಂಥದ್ದು. 2 ಡಿಗ್ರಿ ಸಪರೇಟ್ ಡಿಗ್ರಿಗಳು ಕೊಡ್ತಾರೆ ನಿಮಗೆ. ಸೊ ನೀವ್ ಏನ್ ಮಾಡ್ಬೋದು, ಮನೆಯಲ್ಲಿ ಗೋಡೆಗೆ ಮಳೆ ಹೊಡೆದ್ಬಿಟ್ಟು 2 ಡಿಗ್ರಿ ಸರ್ಟಿಫಿಕೇಟ್ ಹಾಕೊಬಹುದು ಡ್ಯುಯಲ್ ಡಿಗ್ರಿ ಮಾಡಿದ್ರೆ. ಜಾಯಿಂಟ್ ಡಿಗ್ರಿನಲ್ಲಿ ಒಂದೇ ಸರ್ಟಿಫಿಕೇಟ್. ಟ್ವಿನ್ನಿಂಗ್ ಅಂತಂದ್ರೆ 2 ಯೂನಿವರ್ಸಿಟಿ ಸೇರ್ಕೊಂಡ್ಬಿಟ್ಟು ಪ್ರೋಗ್ರಾಮು ಕೊಡುವಂಥದ್ದು, ಅಂದ್ರೆ 2 ಯೂನಿವರ್ಸಿಟಿ ಒಂದೇ ಡಿಗ್ರಿ ಕೊಡುವಂಥದ್ದು. ಈ ಸ್ಟೂಡೆಂಟ್ ಯಾರೋ ಒಬ್ಬ ಇಂಡಿಯಾದಲ್ಲಿ ಇರ್ತಾನೆ, ಅವನಿಗೆ
ಆ ಟ್ವಿನ್ನಿಂಗ್ ಪ್ರೋಗ್ರಾಮ್ ಮಾಡ್ದ ಅಂದ್ರೆ ಫಾರಿನ್ ಅಲ್ಲಿ ಇರುವಂತ ಯೂನಿವರ್ಸಿಟಿನಲ್ಲಿ ಅಥವಾ ಓದಿದಾನೆ ಅಂತ ಅಂದ್ಬಿಟ್ಟು ಸರ್ಟಿಫಿಕೇಟ್ ಸಿಗುತ್ತೆ, ಅಥವಾ ಫಾರಿನ್ ಅಲ್ಲಿ ಇರೋನಿಗೆ ಇಂಡಿಯಾದಲ್ಲಿ ಓದಿದಾನೆ ಅಂತ ಸರ್ಟಿಫಿಕೇಟ್ ಸಿಗುತ್ತೆ, ಅಥವಾ ಆ ಸ್ಟೂಡೆಂಟ್ ಏನಿದ್ದಾನೆ ಒಂದ್ ಸ್ವಲ್ಪ ದಿನ ಇಂಡಿಯಾದಲ್ಲಿ ಮತ್ತೆ ಒಂದ್ ಸ್ವಲ್ಪ ದಿನ ಫಾರಿನ್ ಅಲ್ಲಿ ಹೋಗ್ಬಿಟ್ಟು ಆತ ಬೇಕಾದ್ರೆ ಓದ್ಕೊಂಡ್ ಬರ್ಬೋದು. ಅರ್ಥ ಆಗ್ತಿದ್ಯಾ? ಸೊ ಈ ತರದ್ದು ಏನು ಪ್ರೋಗ್ರಾಮ್ ಇದೆಯಲ್ಲ ಅದನ್ನ ಟ್ವಿನ್ನಿಂಗ್ ಅಂತ ಕರೀತಾರೆ. ಇವೆಲ್ಲವೂ ಪರ್ಮಿಷನ್ ಎದ್ರಲ್ಲಿ ಕೊಟ್ಟಿದ್ದಾರೆ, ಆಫ್ಲೈನ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಆನ್ಲೈನ್ ಅಲ್ಲೂ ಕೊಡ್ರಿ ಅಲ್ಲ ಡ್ಯುಯಲ್ ಪ್ರೋಗ್ರಾಮ್ಸ್, ಅಲ್ಲಿ ಹೆಂಗಿರು ಪಾಠ ಮಾಡಿರ್ತಾರೆ, ರೆಕಾರ್ಡೆಡ್ ವಿಡಿಯೋಸ್ ಇವ್ರಿಗೆ ಕೊಟ್ಟು ಮಾಡ್ಬೋದು. ಆದ್ರೆ ಅದಕ್ಕೆ ಇನ್ನ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಹ್ಞೂ ಅಂತ ಅಂದಿಲ್ಲ. ಸೊ ಹಾಗಾಗಿ ನೋಡೋಣ ಅದರದ್ದು ಇನ್ ಫ್ಯೂಚರ್ ಡೇಸ್ ಅಲ್ಲಿ ಯಾವ ರೀತಿ ಆಗುತ್ತೆ.